ಆತ್ಮೀಯ ಸ್ನೇಹಿತರೆ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು JS ಸೋಮನಾಳ್. ಇವತ್ತಿನ ಅವಧಿಯಲ್ಲಿ 2025ರ TETಗೆ ಅನುಕೂಲವಾಗುವಂತೆ, ಅದೇ ರೀತಿಯಾಗಿ ಮುಂಬರಲಿರುವಂಥ GP ಸ್ಟಾರ್ ನೇಮಕಾತಿಗೆ, HS ಸ್ಟಾರ್ ನೇಮಕಾತಿಗೆ, PA ಸ್ಟಾರ್ ನೇಮಕಾತಿಗೆ, ಸೆಂಟ್ರಲ್ TETಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಪರೀಕ್ಷೆಗೆ ಅನುಕೂಲವಾಗುವಂತೆ ಇವತ್ತಿನ ಅವಧಿಯಲ್ಲಿ ಪ್ರಥಮ TET ಪ್ರಪ್ರಥಮ ಬಾರಿಗೆ ನಡೆದಂಥ 2014ನೇ ಸಾಲಿನಲ್ಲಿ 2014ರಲ್ಲಿ ನಡೆದಂಥ TET ಪ್ರಶ್ನೆ ಪತ್ರಿಕೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬಗ್ಗೆ ಇವತ್ತು ಏನಪ್ಪ ಅಂದ್ರೆ ನಾವು ಅಧ್ಯಯನವನ್ನು ಮಾಡೋಣ. ಒಟ್ಟಾರೆಯಾಗಿ ಏನಪ್ಪ ಅಂದರೆ ಇಲ್ಲಿ 30 ಕ್ವಶನ್ಸ್ಗಳು ಬರ್ತಾವೆ. ಒಟ್ಟಾರೆಯಾಗಿ ನಿಮಗೆ ಏನಪ್ಪ ಅಂದ್ರೆ 2014ರಿಂದ ಹಿಡಿದು ನೋಡಿ 2014ರಿಂದ ಹಿಡಿದು ಇಲ್ಲಿವರೆಗೆ ಏನು TET ನಡೆದಿದಲ್ಲ ಅಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಪತ್ರಿಕೆ ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರೆ ನಿಮಗೆ ಬಿಡಿಸ್ಕೊಳ್ಳಾಗ್ತದೆ. ನೋಡಿರಿ, ಮೊದಲನೇ ಪ್ರಶ್ನೆ ಅಂದ್ರೆ 61 ಫಾರ್ಡ್ 3 ಒಳಗೆ 61ನೇ ಪ್ರಶ್ನೆ ನೋಡ್ರಿ. ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ. 1ನೇ ಆಪ್ಷನ್ ಅನುವಂಶೀಯ ಕಾರಣಗಳು, 2ನೇ ಆಪ್ಷನ್ ಪರಿಸರದ ಅಂಶಗಳು, 3ನೇ ಆಪ್ಷನ್ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, 4ನೇ ಆಪ್ಷನ್ ಪೌಷ್ಟಿಕ ಅಂಶಗಳು. ನೋಡ್ರಿ, ಇಲ್ಲಿ ಏನು ಪ್ರಶ್ನೆ ಕೇಳಿದಾನ, ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದಾಗ ಮೊದಲು ಏನು ಮಾಡ್ರಪ್ಪ ಅಂದ್ರೆ ಕ್ವಶನ್ಗಳು ಯಾವ ರೀತಿಯಾಗಿ ಕೇಳುತ್ತಾನೆ, ಕ್ವಶನ್ಗಳು ಯಾವ ರೀತಿಯಾಗಿ ಮಾಡಿಫೈಗಳು ಆಗ್ತಾ ಬರ್ತಿದ್ದವ, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಏನಪ್ಪ ಅಂದ್ರೆ ನೀವೆಲ್ಲ ಸ್ಟಡಿ ಮಾಡಿರಿ. ಅದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನಮ್ಮ ಕನ್ನಡದಲ್ಲಿರುವಂಥ ಒಂದು ಅತ್ಯುತ್ತಮವಾದ ಪುಸ್ತಕ ಯಾವಪ್ಪ ಅಂದ್ರೆ ವಾಮದೇವ್ ಸರ್ ಪುಸ್ತಕ ಬರ್ತದೆ. ಬಹಳ ಚಲೋ ಪುಸ್ತಕ ಅದು. ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಮಿನಿಮಮ್ ಒಂದು 80% ಸಿಲೆಬಸ್ ಏನಾಗ್ತದಪ್ಪ ಅಂದ್ರೆ ಕವರ್ ಆಗ್ತದೆ. ಮತ್ತು ಅದು ಎಲ್ಲವೂ ಏನದಪ್ಪ ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಅದ. ಹಾಗಾಗಿ ಯಾರಾದರೂ ಹೊಸದಾಗಿ TET ತಯಾರಿ ನಡೆಸ್ತಿದ್ರಂದ್ರೆ ಅವ್ರು ಕಂಪಲ್ಸರಿ ಏನು ಮಾಡ್ರಪ್ಪ ಅಂದ್ರೆ ವಾಮದೇವ್ ಸರ್ ಬುಕ್ಕನೇ ಏನಪ್ಪ ಅಂದ್ರೆ ರೆಫರ್ ಮಾಡಿರಿ. ನೋಡಿರಿ, 61ನೇ ಪ್ರಶ್ನೆಗೆ ಉತ್ತರ ಏನಾಗ್ತದಪ್ಪ ಅಂದ್ರೆ 3ನೇ ಆಪ್ಷನ್ ಇದೆ ನೋಡ್ರಿ. ನೋಡಿರಿ, ಇಲ್ಲಿ 3ನೇ ಆಪ್ಷನ್ ಏನಿದೆಲ್ಲ ಅದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೋಡ್ರಿ, ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡು ಬರುವುದಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು ಆತನ ಆನುವಂಶೀಯ ಲಕ್ಷಣಗಳು, ಆತನ ಗುಣಗಳೇನದವಲ್ಲ ಅದು ಆ ವ್ಯಕ್ತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಕಾಸದ ಮತ್ತು ಬೆಳವಣಿಗೆ ಏನಾಗ್ತದಪ್ಪ ನಡೀತದೆ. ಮತ್ತು ಆತ ವಾಸಿಸುವ ಪರಿಸರ ಎಂಥದಲ್ಲ, ಆತ ವಾಸಿಸುವಂಥ ಪರಿಸರ ಎಂಥದಲ್ಲ ಅಂಥ ಅಂಶಗಳನ್ನ ಏನಪ್ಪ ಅಂದ್ರೆ ಮಗು ಮೈಗೂಡಿಸಿಕೊಂಡು ಏನು ಮಾಡ್ತದಪ್ಪ ಅಂದ್ರೆ ಬೆಳೀತದೆ. ಇದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಎರಡು ಅಂಶಗಳು ಏನಪ್ಪ ಅಂದ್ರೆ ಬಹಳಷ್ಟು ಏನಾಗ್ತಾವಪ್ಪ ಅಂದ್ರೆ ಪ್ರಭಾವ ಬೀರ್ತವೆ. ಆ ದೃಷ್ಟಿಯಿಂದ 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ 3rd ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು 62ನೇ ಪ್ರಶ್ನೆ ನೋಡ್ರಿ. ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣುಬರುತ್ತದೆ. 1ನೇ ಆಪ್ಷನ್ ಸಂಯೋಜನಾ ಗತಿ ಅಂತ, 2ನೇ ಆಪ್ಷನ್ ಮೂರ್ತ ಕಾರ್ಯಗಳ ಅಂತ, 3ನೇ ಆಪ್ಷನ್ ಔಪಚಾರಿಕ ಕಾರ್ಯಗಳ ಅಂತ, 4ನೇ ಆಪ್ಷನ್ ಕಾರ್ಯಪೂರ್ವ ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ 3rd ಆಪ್ಷನ್ ಏನಾಗ್ತದೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಔಪಚಾರಿಕ ಕಾರ್ಯಗಳ ಹಂತದೊಳಗೆ ಮಗು ಏನು ಮಾಡ್ತದಪ್ಪ ಅಂದ್ರೆ ಮಗು ಮತ್ತು ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ತನ್ನ ಕಣ್ಣಿಗೆ ಕಾಣಲಾರದಂಥ ವಿಷಯಗಳನ್ನು ಏನಪ್ಪ ಅಂದ್ರೆ ಆತ ಊಹೆ ಮಾಡ್ತಾನೆ. ಪ್ರಾಕಲ್ಪನೆ ಅಂದರೆ ಏನಪ್ಪ ಅಂದ್ರೆ ಊಹೆ ಮಾಡೋದು. ತನ್ನ ಜೀವನದಲ್ಲಿ ಕಂಡುಬರುವಂಥ ಸಮಸ್ಯೆಗಳಿಗೆ ಆತ ಊಹೆಗಳ ಅಥವಾ ಪ್ರಾಕಲ್ಪನೆಗಳನ್ನು ರೂಪಿಸೋದ್ರ ಮೂಲಕ ಆ ಸಮಸ್ಯೆಗಳಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಪರಿಹಾರವನ್ನು ಕಂಡುಹಿಡಿತಾನೆ. ಹಾಗಾಗಿ 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ 3rd ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟು ಈ ಜೀನ್ ಪಿಯಾಜೆ ಅವರು ಏನಪ್ಪ ಅಂದ್ರೆ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಲ್ಲಿ ಏನಪ್ಪ ಅಂದ್ರೆ 4 ಹಂತಗಳು ಬರ್ತಾವೆ. 1ನೇ ಹಂತ ಯಾವುದಪ್ಪ ಅಂದ್ರೆ ಸಂವೇದನಗತಿ ಅಂತ ಬರ್ತದೆ. ಇನ್ನು 2ನೇದು ಏನಪ್ಪ ಅಂದ್ರೆ ಕಾರ್ಯಪೂರ್ವ ಅಂತ ಬರ್ತದೆ. ನೆಕ್ಸ್ಟು 3ನೇದು ಏನಪ್ಪ ಅಂದ್ರೆ ಮೂರ್ತ ಕಾರ್ಯಗಳ ಅಂತ ಬರ್ತದೆ. 4ನೇದು ಏನಪ್ಪ ಅಂದ್ರೆ ಔಪಚಾರಿಕ ಕಾರ್ಯಗಳಂತ ಏನಪ್ಪ ಅಂದ್ರೆ ಬರ್ತದೆ. ಮುಂದೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಕಾರ್ಯಗಳು ಅಥವಾ ಸಿದ್ಧಾಂತವನ್ನು ಚರ್ಚೆ ಮಾಡ್ತಿರುವಾಗ ಯಾವ್ಯಾವ ಹಂತದಲ್ಲಿ ಮಗು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಜಸ್ಟ್ ಈ ವಿಡಿಯೋ ಸೆಷನ್ದಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬಂದಿದ್ದಾವ, ನಾವು ಯಾವ ಟಾಪಿಕ್ಗಳನ್ನು ಓದ್ಕೋಬೇಕಾಗ್ತದೆ, ಯಾವ ಟಾಪಿಕ್ ಮೇಲೆ ಜೊತೆ ಹೆಚ್ಚು ಪ್ರಶ್ನೆಗಳು ಬರ್ತವೆ, ಈ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನೀವು ಬಿಡಿಸಿದ್ರಂದ್ರೆ ಅಥವಾ ನೀವು ನೋಡಿದ್ರಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಐಡಿಯಾ ಬರ್ತವೆ. ಸೈಕಾಲಜಿ ಒಳಗೆ ಈ ರೀತಿಯಾಗಿ ಕ್ವಶನ್ಸ್ಗಳು ಬರ್ತಾವೆ. ಇದು ಮೊದಲ TET ಇದು
ಮೊದಲ ಟಿ ಟಿ 2014ರಲ್ಲಿ ನಡೆದಂಥ ಮೊದಲ ಟಿ ಟಿ ಪೇಪರ್ 1 ಇದು. ಸ್ವಲ್ಪ ಏನಪ್ಪ ಅಂದರೆ ಈಸಿ ಅದ, ಇದು ಮೊದಲು ಬಾರಿಗೆ ಇದ್ದಿದ್ದು ಈಸಿ ಅದ. ಇನ್ನು ಬರ್ತಾ ಏನಪ್ಪ ಅಂದ್ರೆ ಸೈಕಾಲಜಿ ಏನಾಗ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಮೆಥಡ್ ಒಳಗೆ ಟಫ್ ಆಗ್ತಾ ಬಂದದ. ಅದು ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅನ್ನೋದು ಏನಪ್ಪ ಅಂದ್ರೆ ನೀವು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಏನು ಮಾಡಿರಿ, ಒಂದು ಸಲ ಅನಾಲಿಸಿಸ್ ಮಾಡ್ಕೋರಿ, ನಿಮ್ಮದೇ ಆದ ಒಂದು ಸ್ಟ್ರಾಟಜಿಯನ್ನು ಏನು ಮಾಡ್ಕೊರಪ್ಪ ಅಂದ್ರೆ ರಚನೆ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ 63ನೇ ಪ್ರಶ್ನೆ, ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಏನಂತ ಕೇಳಿದಾನೆ. ಇದು ಬುದ್ಧಿಶಕ್ತಿ ಸೂಚ್ಯಂಕ ಅಂದರೆ ಬುದ್ಧಿಶಕ್ತಿ ಪಾಠದ ಮೇಲೆ ಏನಪ್ಪ ಅಧ್ಯಯನದ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಇಲ್ಲಿ ಏನು ಮಾಡಿದಾನಂದ್ರೆ ತೆಗೆದಿದ್ದಾನೆ. ನೋಡಿರಿ ಆಪ್ಷನ್ಸ್ಗಳ ನೋಡಿರಿ. 1ನೇ ಆಪ್ಷನ್ 0ದಿಂದ 25, 2ನೇ ಆಪ್ಷನ್ 0ರಿಂದ 30, ನೆಕ್ಸ್ಟು 3ನೇ ಆಪ್ಷನ್ 25ರಿಂದ 50, 4ನೇ ಆಪ್ಷನ್ 0ರಿಂದ 70 ಅಂತದ. ನೋಡಿರಿ ಬೌದ್ಧಿಕ ಕೊರತೆ ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳು ಏನಿರ್ತಾರಲ್ಲ ಅವರ ಬುದ್ಧಿಶಕ್ತಿ ಸೂಚ್ಯಂಕದ ಸಾಮರ್ಥ್ಯ ಅಥವಾ ವ್ಯಾಪ್ತಿ ಎಷ್ಟಿರ್ತದಪ್ಪ ಅಂದ್ರೆ 0ರಿಂದ 70 ಇರ್ತದೆ. ಏನಿರ್ತದ 0ರಿಂದ ಅದು 70 ಆಗಿರ್ತದೆ. ನೆಕ್ಸ್ಟ್ 0ರಿಂದ 25 ಏನಿರ್ತದಲ್ಲ ಅವ್ರು ಏನಪ್ಪ ಅಂದ್ರೆ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳಾಗಿರ್ತಾರೆ. ಈ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳು ಯಾವ ರೀತಿಯಾಗಿರ್ತಾರೆ ಅಂದ್ರೆ ತಮ್ಮ ಕಾರ್ಯಗಳನ್ನು ತಾವು ಏನಪ್ಪ ಅಂದ್ರೆ ಅವ್ರು ಮಾಡಿಕೊಳ್ಳಲ್ಲ, ಅವ್ರು ಯಾವಾಗಲೂ ಇನ್ನೊಬ್ಬರ ಮೇಲೆ ಏನಾಗ್ತದ ಅವಲಂಬಿತರಾಗಿರ್ತಾರೆ. ಅಂಥ ಮಕ್ಕಳಿಗೆ ನಾವು ಏನಂತೀವಿ ಅಂದ್ರೆ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳು ಅಂತೀವಿ. ಆದ್ರೆ ಬೌದ್ಧಿಕ ಕೊರತೆ ಉಳ್ಳ ಮಕ್ಕಳು ಏನಪ್ಪ ಅಂದ್ರೆ ತಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆ ಏನಪ್ಪ ಅಂದ್ರೆ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅವರಲ್ಲಿ ಏನಪ್ಪ ಅಂದ್ರೆ ಬುದ್ಧಿ ಸಾಮರ್ಥ್ಯ ಚಾಕುಚಕ್ಯತೆ ಅಂತ ಹೇಳ್ತೀವಲ್ಲ ಅದು ಏನಪ್ಪ ಅಂದ್ರೆ ಅವರಲ್ಲಿ ಕಂಡು ಬರುವುದಿಲ್ಲ. ನೆಕ್ಸ್ಟ್ ನೋಡ್ರಿ 64ನೇ ಪ್ರಶ್ನೆ, ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವನು. ಎ ಆಪ್ಷನ್ ಕೇಟಲ್, 2ನೇ ಆಪ್ಷನ್ ಥರ್ಸ್ಟನ್, 3rd ಆಪ್ಷನ್ ಗಿಲ್ಫೋರ್ಡ್, 4th ಆಪ್ಷನ್ ಟರ್ಮನ್. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಂದ್ರೆ ಗಿಲ್ಫರ್ಡ್ ಆಗ್ತದೆ. ನೋಡ್ರಿ ಬುದ್ಧಿಶಕ್ತಿಯ 3 ಆಯಾಮಗಳನ್ನು ರೂಪಿಸಿದ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ ಗಿಲ್ಫೋರ್ಡ್ ಅಂತ ಬರ್ತಾರೆ. ಯಾರು ಬರ್ತಾರೆ? ಗಿಲ್ಫೋರ್ಡ್ ಅವ್ರು ಬರ್ತಾರೆ. ಇನ್ನು ಥರ್ಸ್ಟನ್ ಅವ್ರು ಏನಪ್ಪ ಅಂದ್ರೆ ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ರೂಪಿಸ್ತಾರೆ. ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಇವು. ಬುದ್ಧಿಶಕ್ತಿ ಮೇಲೆ ಸಾಕಷ್ಟು ಬಾರಿ ಏನಾಗ್ತಾವಪ್ಪ ಅಂದ್ರೆ ನಮಗೆ ಪ್ರಶ್ನೆಗಳು ಬರ್ತಾವ. ಬುದ್ಧಿಶಕ್ತಿಯ ಬಹು ಸಮೂಹಕಾರಕ ಸಿದ್ಧಾಂತವನ್ನು ರೂಪಿಸಿದವರು ಯಾರಪ್ಪ ಅಂದ್ರೆ ಥರ್ಸ್ಟನ್ ಅವರು ಬರ್ತಾರೆ. ಇನ್ನು ಟರ್ಮನ್ ಅವರು ಬರ್ತಾರೆ. ಯಾರು ಬರ್ತಾರೆ? ಟರ್ಮನ್ ಅವರು. ನೋಡ್ರಿ ಇಲ್ಲೊಂದು ಚೂರು ಏನಪ್ಪ ಅಂದ್ರೆ ಚೇಂಜಸ್ಸನ್ನು ಮಾಡ್ಕೋರಿ. ನೋಡ್ರಿ ಇಲ್ಲಿ ನೋಡ್ರಿ ಇದೇ ಹೇಳ್ತೀನಿ, ಇದು ಯಾಕೋ ತುಂಬ ಸ್ಲೋ ಆಗಿ ವರ್ಕ್ ಆಗ್ತದೆ. ತಡ್ರಿ ವೇಟ್ ಮಾಡಿರಿ. ನೋಡ್ರಿ 1ನೇದ್ದು ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ 1ರಿಂದ ಹೇಳಿಬಿಡ್ತೀನಿ ನೋಡ್ರಿ. ಬುದ್ಧಿಶಕ್ತಿಯ ಬಹುಕಾರ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ತಾಂಡೈಕ್ ಬರ್ತಾರೆ. ಯಾರು ಬರ್ತಾರೆ? ತಾಂಡೈಕ್ ಅವರು ಬರ್ತಾರೆ. ಯಾರು ಬರ್ತಾರಪ್ಪ ಅಂದ್ರೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಂದ್ರೆ ತಾಂಡೈಕ್ ಅವರು ಮಂಡಿಸ್ತಾರೆ. ನೆಕ್ಸ್ಟು ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತ. ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಪ್ಪ ಅಂದ್ರೆ ಥರ್ಸ್ಟನ್ ಅವರು ಮಂಡಿಸ್ತಾರೆ. ಇನ್ನು ಟರ್ಮನ್ ಅವ್ರು ಏನಪ್ಪ ಅಂದ್ರೆ ಮಾನಸಿಕ ವಯಸ್ಸು ಮೆಂಟಲ್ ಏಜಿನ ಪರಿಕಲ್ಪನೆಯನ್ನು ಮೊದಲು ಬಾರಿಗೆ ಪರಿಚಯ ಮಾಡಿದವರು ಯಾರಪ್ಪ ಅಂದ್ರೆ ಟರ್ಮನ್ ಅವರು ಬರ್ತಾರೆ. ನೆಕ್ಸ್ಟು 65ನೇ ಪ್ರಶ್ನೆ ನೋಡ್ರಿ. ಬುದ್ಧಿಶಕ್ತಿ ಎನ್ನುವುದು 1ನೇ ಆಪ್ಷನ್ ಭಾವನಾತ್ಮಕ ಸಾಮರ್ಥ್ಯ, 2ನೇ ಆಪ್ಷನ್ ಆಲೋಚನಾ ಸಾಮರ್ಥ್ಯ, 3ನೇ ಆಪ್ಷನ್ ಜ್ಞಾನಾತ್ಮಕ ಸಾಮರ್ಥ್ಯ, 4ನೇ ಆಪ್ಷನ್ ಚಾಲನಾ ಸಾಮರ್ಥ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದೆ ಅಂದ್ರೆ ಬುದ್ಧಿಶಕ್ತಿ 3rd ಆಪ್ಷನ್ ಏನಿದಲ್ಲ. ಬುದ್ಧಿಶಕ್ತಿ ಅಂದರೆ ಏನಪ್ಪ ಅಂದ್ರೆ ಜ್ಞಾನಾತ್ಮಕ ಸಾಮರ್ಥ್ಯ. ಒಬ್ಬ ವ್ಯಕ್ತಿಯಲ್ಲಿರುವಂಥ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಆ ವ್ಯಕ್ತಿಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟ ಕ್ಲಿಷ್ಟಕರವಾದ ಸಮಸ್ಯೆ, ಸಾಧಾರಣ ಸಮಸ್ಯೆ ಇಲ್ಲ, ಕ್ಲಿಷ್ಟಕರವಾದ ಸಮಸ್ಯೆಯನ್ನು ಕೊಟ್ಟು ಅಂದ್ರೆ ತಕ್ಷಣ ಆತ ಏನು ಮಾಡ್ತಾನಂದ್ರೆ ತನ್ನ ಜ್ಞಾನದ ಸಹಾಯದಿಂದ ಅದನ್ನು ಏನು ಮಾಡ್ತಾನಂದ್ರೆ ಪರಿಹರಿಸೋಣ. ಅಂಥವ್ರಿಗೆ ನಾವು ಏನಂತೀವಪ್ಪ ಅಂದ್ರೆ ಬುದ್ಧಿಶಕ್ತಿ ಅಂತೀವಿ. ಅಂಥವ್ರಿಗೆ ನಾವೇನಂತೀವಪ್ಪ ಅಂದ್ರೆ ಬುದ್ಧಿವಂತರಂತ ಕರಿತೀವಿ. ಅದು ಯಾವುದು ಕಾರಣ ಆಗ್ತದಪ್ಪ ಅಂದ್ರೆ ಜ್ಞಾನಾತ್ಮಕ ಸಾಮರ್ಥ್ಯ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ 66ನೇ ಪ್ರಶ್ನೆ ನೋಡ್ರಿ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಿಯು ಕಡಿಮೆ ಇರುತ್ತದೆ. ಏಕೆಂದರೆ ಆಪ್ಷನ್ಗಳು ನೋಡ್ರಿ. 1ನೇ ಆಪ್ಷನ್ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುವುದು, 2ನೇ ಆಪ್ಷನ್ ಮಗು ಬಹಳ ತುಂಟನಾಗಿರುವುದು,
ಮೂರನೇ ಆಪ್ಷನ್ ಅವನ ಸ್ನೇಹಿತರು ಅಡ್ಡಿ ವಹಿಸುವವರು. ನಾಲ್ಕನೇ ಆಪ್ಷನ್ ಹುಟ್ಟಿನಿಂದ ಬಂದ ಗುಣ. ನೋಡ್ರಿ, ಬುದ್ಧಿಮಾಂದ್ಯ ಮಕ್ಕಳು ಯಾರು ಇರ್ತಾರಲ್ಲ ಅವರಲ್ಲಿ ಆಸಕ್ತಿ ಆಗಿರ್ಬೋದು, ಅಭಿರುಚಿ ಆಗಿರ್ಬೋದು ಮತ್ತು ಅವಧಾನ ಏನಾಗ್ತದೆ ಬಹಳಷ್ಟು ಕಡಿಮೆ ಇರ್ತದೆ. ಅದಕ್ಕೆ ಕಾರಣ ಏನದಪ್ಪ ಅಂದ್ರೆ ಅಂಥ ಮಕ್ಕಳಲ್ಲಿ ಯಾಕೆ ಅವಧಾನ ಕಮ್ಮಿ ಇರ್ತದಪ್ಪ ಅಂದ್ರೆ ಅದು ಹುಟ್ಟಿನಿಂದ ಬಂದಂಥದ್ದು ಏನಪ್ಪ ಅಂದ್ರೆ ಒಂದು ಗುಣ ಆಗಿರ್ತದೆ. ತಂದೆ ತಾಯಿಲಿಂದನೇ ಏನಾಗಿರ್ತದಪ್ಪ ಅಂದ್ರೆ ಆ ಗುಣ ಏನಪ್ಪ ಅಂದ್ರೆ ಅವರಲ್ಲಿ ಬಂದಿರ್ತದೆ. ಹಾಗಾಗಿ ಅವರಲ್ಲಿ ಅವಧಾನಕ್ಕೆ ಏನಪ್ಪ ಅಂದ್ರೆ ಭಾಳಷ್ಟು ಕಡಿಮೆ ಇರ್ತದೆ. ಏನು ರೀ ಇದು ಅವಧಾನ ಅಂದ್ರೆ ಒಂದು ವಿಷಯದ ಮೇಲೆ ಏನಪ್ಪ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸೋದು. ಅವಧಾನ ಅಂದ್ರೆ ಏನಪ್ಪ ಅಂದ್ರೆ ಒಂದು ವಿಷಯದ ಮೇಲೆ ಮನಸ್ಸನ್ನು ಏನು ಕೇಂದ್ರೀಕರಿಸ್ತೀವಲ್ಲ ಅದಕ್ಕೆ ನಾವು ಏನಪ್ಪ ಅಂದ್ರೆ ಅವಧಾನ ಅಂತ ಏನಪ್ಪ ಅಂದ್ರೆ ಕರಿತೀವಿ. ನೆಕ್ಸ್ಟ್ ನೋಡ್ರಿ 67ನೇ ಪ್ರಶ್ನೆ. ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು. 1ನೇ ಆಪ್ಷನ್ ತಕ್ಷಣ ವಿಚಾರವಳಿಯುವುದು. 2ನೇ ಆಪ್ಷನ್ ಸ್ವಯಂ ಕಲಿಕೆ. 3ನೇ ಆಪ್ಷನ್ ಸಂಕಷ್ಟ ಪರಿಹರಿಸುವುದು. 4ನೇ ಆಪ್ಷನ್ ದೃಷ್ಟಿಕೋನ ವೃದ್ಧಿಪಡಿಸುವುದು. ನೋಡ್ರಿ, ಒಳನೋಟ ಕಲಿಕೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಒಂದು ಸಮಸ್ಯೆಗೆ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಪರಿಹಾರ ಕಂಡುಹಿಡಿಯುವುದು, ಸಮಸ್ಯೆಯನ್ನು ಪರಿಹರಿಸೋದು. ವಿಶಿಷ್ಟವಾಗಿ ಏನಪ್ಪ ಅಂದ್ರೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾಗ್ತದಪ್ಪ ಅಂದ್ರೆ ಒಳನೋಟ ಕಲಿಕೆ ಆಗ್ತದೆ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಥರ್ಡ್ ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಕೆಲವು ಮನಸ್ಸು ತಕ್ಷಣ ವಿಚಾರವಳಿಯುವುದಲ್ರಿ ಅಂತ ಅನ್ನಿಸ್ತದ. ಹೌದು, ಅದು ಏನಾಗ್ತದಪ್ಪ ಅಂದ್ರೆ ರೈಟ್ ಆಗ್ತದೆ. ಯಾಕಂದ್ರೆ ಒಳನೋಟ ಕಲಿಕೆ ಒಳಗೆ ಮೊದಲು ಏನಾಗ್ತದಪ್ಪ ಅಂದ್ರೆ ಯಾವುದಾದ್ರೂ ಒಂದು ಸಮಸ್ಯೆನೇ ನಾವು ಬಿಡಿಸಬೇಕಾಗಿತ್ತಂದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಬಿಡ್ಬೇಕಂದ್ರೆ ಅಲ್ಲಿ ಮೊದಲು ನಮಗೆ ಏನಾಗ್ತದೆ ತಕ್ಷಣ ವಿಚಾರಗಳು ಬೆಳೀತವೆ. ಆದ್ರೆ ಇಲ್ಲಿ ಏನು ಕೇಳಿದ ನಮ್ಮ ಪ್ರಶ್ನೆ ಅಂದ್ರೆ ಒಳನೋಟ ಕಲಿಕೆಯ ಮುಖ್ಯ ಲಕ್ಷಣ ಅಂತ ಕೇಳೋಣ. ಹಾಗಾಗಿ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಪರಿಹಾರ ಕಂಡುಹಿಡಿದ ಒಳನೋಟ ಕಲಿಕೆಯ ಮುಖ್ಯ ಗುಣಲಕ್ಷಣ ಏನಪ್ಪ ಅಂದ್ರೆ ಆಗ್ಯದ. ನೆಕ್ಸ್ಟ್ ನೋಡ್ರಿ 68ನೇ ಪ್ರಶ್ನೆ. ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು. 1ನೇ ಆಪ್ಷನ್ ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವುದು. 2ನೇ ಆಪ್ಷನ್ ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು. 3ನೇ ಆಪ್ಷನ್ ಇತರರನ್ನು ಗೆಲ್ಲಲು ಅವಕಾಶಗಳು ಹುಡುಕುವುದು. 4ನೇ ಆಪ್ಷನ್ ವಿನೂತನ ಕಾರ್ಯಗಳನ್ನು ಕೈಗೊಳ್ಳುವುದು. ನೋಡ್ರಿ, 68ನೇ ಪ್ರಶ್ನೆಗೆ ರೈಟ್ ಆದ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 4th ಆಪ್ಷನ್ ಇದಲ್ಲ. ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಏನಾಗ್ತದಪ್ಪ ಅಂದ್ರೆ ವಿನೂತನ ಕಾರ್ಯಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವರು ತೊಡಗುತ್ತಾರೆ. ಹಾಗಾದ್ರೆ ಪ್ರತಿಭಾವಂತ ಮಕ್ಕಳು ಯಾರು? ಒಂದು ಯಾವುದೇ ಕೊಠಡಿಯನ್ನು ತಗೋರಿ ನೀವು, ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ 3 ಹಂತದ ಮಕ್ಕಳುಗಳನ್ನು ಸಿಗ್ತಾರೆ. 1ನೇದು ಪ್ರತಿಭಾವಂತ ಮಕ್ಕಳು ಸಿಗ್ತಾರೆ. ಒಂದನೇದು ಯಾರು? ಪ್ರತಿಭಾವಂತ ಮಕ್ಕಳು ಸಿಗ್ತಾರೆ. ನೆಕ್ಸ್ಟು ಹೇಳ್ತಾಳ್ರಿ, ಪಾಯಿಂಟ್ ಇನ್ಕ್ರೀಸ್ ಮಾಡ್ಕೋತೀನಿ. ನೋಡ್ರಿ, ಒಂದನೇದು ಏನಪ್ಪ ಅಂದ್ರೆ ಪ್ರತಿಭಾವಂತ ಮಕ್ಕಳು ಸಿಗ್ತಾರೆ. 2ನೇದು ಏನಪ್ಪ ಅಂದ್ರೆ ಸಾಧಾರಣ ಮಕ್ಕಳು ಸಿಗ್ತಾರೆ, ಅಂದ್ರೆ ಸಾಮಾನ್ಯ ಕಲಿಕೆಯಲ್ಲಿರುವಂಥ ಮಕ್ಕಳು ಏನಪ್ಪ ಅಂದ್ರೆ ಸಿಗ್ತಾರೆ. ನೆಕ್ಸ್ಟ್ 3ನೇದು ಏನಪ್ಪ ಅಂದ್ರೆ ಅಪಸಾಮಾನ್ಯರು ಮಕ್ಕಳು ಏನಪ್ಪ ಅಂದ್ರೆ ನಮಗೆ ಸಿಗ್ತಾರೆ. ಏನಪ್ಪ ಅಂದ್ರೆ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ನಾವು. ಏನಂತ ಇವರಿಗೆ ಸ್ಲೋ ಲರ್ನರ್ಸ್, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಏನಪ್ಪ ಅಂದ್ರೆ ನಮಗೆ ಸಿಗ್ತಾರೆ. ನೋಡ್ರಿ, ಇಲ್ಲಿ ಪ್ರತಿಭಾವಂತ ಮಕ್ಕಳು ಅಂದ್ರೆ ಯಾರು? ನೋಡ್ರಿ, ಪ್ರತಿಭಾವಂತ ಮಕ್ಕಳಪ್ಪ ಯಾರು ಅಂದ್ರೆ ಇವರ ಬುದ್ಧಿಶಕ್ತಿ ಸೂಚಕ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ 110ಕ್ಕಿಂತ ಹೆಚ್ಚಿರ್ತದೆ. ಕೆಲವೊಬ್ಬರು ಮನೋವಿಜ್ಞಾನಿಗಳು ಏನಾಗ್ತಾರಂದ್ರೆ ಪ್ರತಿಭಾವಂತ ಮಕ್ಕಳ ಬುದ್ಧಿಶಕ್ತಿ ಸೂಚಕ ಏನಾಗಿರ್ತದಪ್ಪ ಅಂದ್ರೆ 140ಕ್ಕಿಂತ ಏನಾಗಿರ್ತದೆ ಅಂದ್ರೆ ಹೆಚ್ಚಾಗಿರ್ತದೆ ಅಂತ ಹೇಳ್ತಾರೆ. ಇವರು ಶಾಲೆಯಲ್ಲಿ ಏನಾಗ್ತದಾರಪ್ಪ ಅಂದ್ರೆ ಕೇವಲ 1%, 2% ಮಾತ್ರ ಇಂಥ ಮಕ್ಕಳು ಏನಾಗಿರ್ತಾರಪ್ಪ ಅಂದ್ರೆ ಇರ್ತಾರೆ. ಒಂದು ಶಾಲಾ ಕೊಠಡಿಯಲ್ಲಿ ಅತಿ ಹೆಚ್ಚು ಯಾವ ಮಕ್ಕಳು ಇರ್ತಾರಪ್ಪ ಅಂದ್ರೆ ಸಾಧಾರಣ ಕಲಿಕೆ ಅಥವಾ ಸಾಮಾನ್ಯ ಕಲಿಕೆಯಲ್ಲಿ ಆಸಕ್ತಿ ಅಂದ್ರಂಥ ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಇರ್ತಾರೆ. ಅಥವಾ ಪ್ರತಿಭಾವಂತ ಮಕ್ಕಳು ಮತ್ತು ಅಪಸಾಮಾನ್ಯ ಮಕ್ಕಳು ಯಾವಾಗಲೂ ಏನಾಗಿರ್ತಾರೆ ಅಂದ್ರೆ 1% ಏನಪ್ಪ ಅಂದ್ರೆ ಇರ್ತಾರೆ. ಇದು ವಿಶಿಷ್ಟ ಶಿಕ್ಷಣದ ಬಗ್ಗೆ ಅಥವಾ ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಿರುವಾಗ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನಂತಂದ್ರೆ ತಿಳ್ಕೊತೀವಿ. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡ್ರಿ. ನೀವು ಇಲ್ಲೊಂದು ಸ್ವಲ್ಪ ಏನು ಮಾಡ್ರಿ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕದ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪದೇ ಪದೇ ಈ ಪ್ರಶ್ನೆ ಏನಾಗ್ತದಂದ್ರೆ ರಿಪೀಟ್ ಆಗ್ತದೆ. ಇವತ್ತಿಗೆ ಏನು ಮಾಡಿಬಿಡ್ರಪ್ಪ ಅಂದ್ರೆ ನೀವು ಆ ಬುದ್ಧಿಶಕ್ತಿ ಪಾಠದ ಮೇಲೆ ಬರುವಂಥ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಬುದ್ಧಿಶಕ್ತಿ ಸೂಚಕಗಳ ಕಂಡುಹಿಡಿದು ಮಾನಸಿಕ ವಯಸ್ಸು
ದೈಹಿಕ ವಯಸ್ಸು ಅದೇನು ಕಂಡುಹಿಡಿದಲ್ಲ ಒಂದು 3 ಟೈಪ್ಸ್ ಲ್ಯಾಕ್ ಬರ್ತಾವೆ, ಅದನ್ನೇನಪ್ಪ ಅಂದ್ರೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ನೀವು. ಇಟ್ಕೊಂಡ್ರೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಒಂದು ಅಂಕ ಕಂಪಲ್ಸರಿ ಏನಾಗ್ತದಪ್ಪ ಅಂದ್ರೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಕಿಶದಲ್ಲಿ ಏನಪ್ಪ ಅಂದ್ರೆ ಇದ್ದಂಗೆ ಆಗ್ತದೆ. ನೋಡಿರಿ ಇಲ್ಲಿ ಏನು ಕೇಳಿದ ನೋಡಿರಿ, 69ನೇ ಪ್ರಶ್ನೆ ಏನು ಕೇಳಿದ ನೋಡಿರಿ. ಒಬ್ಬ ಹುಡುಗನ ಮಾನಸಿಕ ವಯಸ್ಸು 8 ಹಾಗೂ ದೈಹಿಕ ವಯಸ್ಸು 10 ಹಾಕಿದ್ದಾರೆ. ಆತನ ಬುದ್ಧಿಶಕ್ತಿ ಸೂಚ್ಯಂಕ ಇದನ್ನ ಹೆಂಗೆ ಕಂಡುಹಿಡಬೇಕಪ್ಪ ಅಂದ್ರೆ ಮಾನಸಿಕ ವಯಸ್ಸು ಮೊದಲು ಏನು ಮಾಡಬೇಕು, ಮಾನಸಿಕ ವಯಸ್ಸನ್ನು ಬರ್ಕೋಬೇಕು. ನೆಕ್ಸ್ಟು ಅದರ ಕೆಳಗಡೆ ಏನು ಮಾಡಬೇಕಪ್ಪ ಅಂದ್ರೆ ದೈಹಿಕ ವಯಸ್ಸನ್ನು ಬರ್ಕೋಬೇಕು. ಅದ್ರ ಕೆಳಗಡೆ ಏನು ಮಾಡಬೇಕಪ್ಪ ಅಂದ್ರೆ ದೈಹಿಕ ವಯಸ್ಸನ್ನು ಬರ್ಕೋಬೇಕು. ದೈಹಿಕ ವಯಸ್ಸು ಇದನ್ನು ಇಂಟು ಏನು ಮಾಡಬೇಕಪ್ಪ ಅಂದ್ರೆ 100 ಇದೆ. ನೋಡಿರಿ ಇಲ್ಲಿ ಕೊಟ್ಟಂಥ ಪ್ರಶ್ನೆ ಒಳಗೆ MA ಅಂದ್ರೆ ಮೆಂಟಲ್ ಏಜ್ ಎಷ್ಟು ಅದಪ್ಪ ಅಂದ್ರೆ 8 ವರ್ಷ ಅದ. 8 ಈ ರೀತಿಯಾಗಿ ಬರ್ಕೊನಮ್ಮ ನೋಡಿ 8 ಅದ. ನೆಕ್ಸ್ಟು ದೈಹಿಕ ವಯಸ್ಸು ಕಾರ್ನೋಲಾಜಿಕಲ್ ಏಜ್ ಅಂತ ಕರಿತೀವಿ. ಇದು ಎಷ್ಟಿದೆಯಪ್ಪ ಅಂದ್ರೆ 10 ಅದ. ಎಷ್ಟದ 10 ಅದ. ನೆಕ್ಸ್ಟ್ ಇದೇನಪ್ಪ ಅಂದ್ರೆ 100 ಅದ. ಇದೇನಪ್ಪ ಅಂದ್ರೆ 100. ಈ 0 ಹಿಂಗೆ ಕ್ಯಾನ್ಸಲ್ ಮಾಡಿರಿ 80 ಅಂದ್ರೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು 8 ದೈಹಿಕ ವಯಸ್ಸು 10 ಇದ್ದಾಗ ಆತನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಾಗ್ತದಪ್ಪ ಅಂದ್ರೆ 80 ಆಗ್ತದೆ. ಏನಾಗ್ತದೆ 80 ಆಗ್ತದೆ. ಈ ರೀತಿ ಏನಪ್ಪ ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ನಿಮಗೆ ಅಂಕಗಳು ಕಂಪಲ್ಸರಿಯಾಗಿ ಬರ್ತಾವೆ. ನೆಕ್ಸ್ಟ್ ಇನ್ನು 70ನೇ ಪ್ರಶ್ನೆ ನೋಡ್ರಿ. ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆ ಆಗಿದೆ. 1ನೇ ಆಪ್ಷನ್ ಧನಾತ್ಮಕ ಮನೋಭಾವ, 2ನೇ ಆಪ್ಷನ್ ಕುತೂಹಲ, 3ನೇ ಆಪ್ಷನ್ ಆಂತರಿಕ ಅಭಿಪ್ರೇರಣೆ, 4ನೇ ಆಪ್ಷನ್ ಆಸಕ್ತಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಆಂತರಿಕ ಅಭಿಪ್ರೇರಣೆ ಆಗ್ತದೆ. ನೋಡ್ರಿ ಈ ಆಂತರಿಕ ಅಭಿಪ್ರೇರಣೆ ಯಾರು ತಾಕಿರ್ತದಲ್ಲ ಅವ್ರಿಗೆ ಎಂಥೇ ಕಷ್ಟ ಬರಲಿ, ಎಂಥೇ ಅಡೆತಡೆಗಳು ಬರಲಿ, ಅದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಾಧಿಸ್ತಾರೆ. ಮತ್ತು ಅಭಿಪ್ರೇರಣೆದೊಳಗೆ ಏನಪ್ಪ ಅಂದ್ರೆ 2 ವಿಧಗಳು ಬರ್ತಾವ. ನೋಡ್ರಿ ಅಭಿಪ್ರೇರಣೆದೊಳಗೆ ಎಷ್ಟು ವಿಧಗಳು ಬರ್ತಾವೆ? 2 ವಿಧಗಳು ಬರ್ತಾವೆ. ಒಂದು ಬಾಹ್ಯ ಅಭಿಪ್ರೇರಣೆ ಬರ್ತದೆ, ಇನ್ನೊಂದು ಏನಪ್ಪ ಅಂದ್ರೆ ಆಂತರಿಕ ಅಭಿಪ್ರೇರಣೆ ಬರ್ತದೆ. ಆಂತರಿಕ ಅಭಿಪ್ರೇರಣೆ ಏನಪ್ಪ ಅಂದ್ರೆ ಸ್ವತಃ ಅವರೇ ಏನು ಮಾಡಿರ್ತಾರಪ್ಪ ಅಂದ್ರೆ ಅವರೆಲ್ಲ ಅದು ಏನಾಗಿರ್ತದಪ್ಪ ಅಂದ್ರೆ ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅದು ಅವರೆಲ್ಲ ಏನಾಗಿರ್ತದಪ್ಪ ಅಂದ್ರೆ ಉಟ್ಕೊಂಡಿರ್ತದೆ. ಮತ್ತು ಅವರು ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋದ್ರಂದ್ರೆ ಅದರಲ್ಲಿ ವಿಶೇಷವಾದ ಏನಪ್ಪ ಅಂದ್ರೆ ಅವ್ರು ಸಾಧನೆಯನ್ನು ಏನು ಮಾಡ್ತಾರೆ, ಸಾಧಿಸ್ತಾರೆ. ಈ ಬಾಹ್ಯ ಅಭಿಪ್ರೇರಣೆ ಹೆಂಗಿರ್ತದಪ್ಪ ಅಂದ್ರೆ ಹೊರಗಿಲಿಂದ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವೆಲ್ಲರೂ TTಗೆ ಏನಪ್ಪ ಅಂದ್ರೆ ಪ್ರಿಪರೇಷನ್ನ ಮಾಡಾಕಂತೀರಿ. ನಿಮಗೆ ಆಂತರಿಕ ಪ್ರೇರಣೆ ಅಂದ್ರೆ TT ಪ್ರಿಪ್ರೇಷನ್ ಏನು ಮಾಡೋಕೆ ಆಂತರಿಕ ಪ್ರೇರಣೆ ಇತ್ತಂದ್ರೆ ಯಾರು ಇರಲಿ ಇರದೇ ಹೋಗಲಿ ನಿಮ್ಮ ಪಾಡಿಗೆ ನೀವು ಯಾರು ಹೊಗಳದೇ ಇರಲಿ ನಿಮ್ಮ ಪಾಡಿಗೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಸ್ಟಡಿಯನ್ನು ಮಾಡ್ತೀರಿ, TTಯನ್ನು ಪಾಸ್ ಆಗ್ತೀರಿ. ಆದ್ರೆ ಕೆಲವೊಬ್ರಿಗೆ ಏನಪ್ಪ ಅಂದ್ರೆ ಓದಬೇಕನ್ನೋದು ಇರ್ತದೆ, ಆದ್ರೆ ಅವ್ರು ಓದ್ತಿರೋದಲ್ಲ. ಕೆಲವೊಮ್ಮೆ ಏನಾಗ್ಬಿಡ್ತದೆ ಅಂದ್ರೆ ಅವ್ರು ಎಲ್ಲೋ ಹೊರಗಡೆ ಹೋಗಿ ಏನಪ್ಪ ಅಂದ್ರೆ ಮೋಟಿವೇಶನ್ ಕ್ಲಾಸ್ಗಳನ್ನು ಕೇಳ್ಕೊಂಬರ್ತಾರೆ. ಮೋಟಿವೇಶನ್ ಕ್ಲಾಸ್ಗಳನ್ನು ಕೇಳಿದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಅವ್ರು ಜಾಸ್ತಿ ಓದೋದಕ್ಕೆ ಏನಪ್ಪ ಅಂದ್ರೆ ತೊಡಗ್ತಿರ್ತದೆ. ಇದು ಏನಾಗ್ತದಪ್ಪ ಅಂದ್ರೆ ಬಾಹ್ಯ ಪ್ರೇರಣೆ ಆಗ್ತದೆ. ಇನ್ನೊಂದು ಚೂರು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಶಾಲೆಯ ಕೊಠಡಿ ಒಳಗೆ ಒಬ್ಬರು ಶಿಕ್ಷಕರು ಒಂದು ಪಾಠವನ್ನು ಬೋಧಿಸಿದ ನಂತರ ಅವ್ರಿಗೇನು ಹೇಳ್ತಾರಪ್ಪ ಅಂದ್ರೆ ನಾನು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಘಟಕ ಪರೀಕ್ಷೆ ತೆಗೆದುಕೊಂಡಾಗ ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಬಹುಮಾನ ಕೊಡೋದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಏನು ಮಾಡ್ತಾರೆ ಅವ್ರಿಗೆ ಬಹುಮಾನ ಕೊಡೋದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಅವಾಗ ಮಕ್ಕಳು ಏನು ಮಾಡ್ತಾವಪ್ಪ ಅಂದ್ರೆ ಬಹುಮಾನದ ಆಸೆಗಾಗಿ ಏನಪ್ಪ ಅಂದ್ರೆ ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಫಸ್ಟ್ ಬರಬೇಕು, ನಾವು ಬಹುಮಾನವನ್ನು ತೊಗೋಬೇಕಂತ ಓದೋಕೆ ಮಾಡಿದೆ. ಇದು ಏನಾಗ್ತದಪ್ಪ ಅಂದ್ರೆ ಬಾಹ್ಯ ಪ್ರೇರಣೆ ಆಗ್ತದೆ. ಶಿಕ್ಷಕರು ಬೋಧನೆ ಮಾಡಿದ ನಂತರ ಮಕ್ಕಳಿಗೆ ಯಾವುದೇ ರೀತಿ ಬಹುಮಾನ ಘೋಷಣೆ ಮಾಡದೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಘಟಕ ಪರೀಕ್ಷೆಯನ್ನು ಏರ್ಪಾಡು ಮಾಡಿದ್ರಂದ್ರೆ ಆವಾಗ ಮಗು ಯಾವುದೇ ಬಾಹ್ಯ ಅಭಿಪ್ರೇರಣೆ ಇಲ್ಲದೆ ತನ್ನ ಪಾಡಿಗೆ ತಾವು ಓದಿ ಆ ಪೇಪರ್ದಲ್ಲಿ ಫಸ್ಟ್ ಬಂದಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಆಂತರಿಕ ಅಭಿಪ್ರೇರಣೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ 71ನೇ ಪ್ರಶ್ನೆ. ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದು. 1ನೇ ಆಪ್ಷನ್ ಒಗ್ಗೂಡಿಸುವಿಕೆ, 2ನೇ ಆಪ್ಷನ್ ಒಳನೋಟ, 3ನೇ ಆಪ್ಷನ್ ಅನುಬಂಧತೆ, 4ನೇ ಆಪ್ಷನ್ ಅನುಕರಣೆ. ನೋಡ್ರಿ ಮಗು ಯಾವ ವಿಧಾನದ ಮೂಲಕ ಅದು ಭಾಷೆಯನ್ನು ಕಲಿತದ, ಯಾವ ವಿಧಾನದ ಮೂಲಕ ತನ್ನ ಮೌಖಿಕವಾಗಿ ಅಭಿವ್ಯಕ್ತಿಯನ್ನು ಪಡಿಸ್ತದಪ್ಪ ಅಂದ್ರೆ ಅದು ಅನುಕರಣೆ. ಇದು ಭಾಷೆಯನ್ನು ಕಲಿಯೋದಕ್ಕೆ ಮೊದಲನೇ ಹಂತ. ಇದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಮೊದಲು ನಾವು ಅನುಕರಣೆ ಮಾಡಬೇಕಾಗ್ತದೆ. ಅದನ್ನು ಅನುಕರಣೆಯಿಂದ ಮಾತ್ರ ಅದು ಏನಾಗ್ತದಪ್ಪ ಅಂದ್ರೆ ಸಾಧ್ಯ ಆಗ್ತದೆ. ಹಾಗಾಗಿ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ
4ನೇ ಆಪ್ಷನ್ ಅನುಕರಣೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ 72ನೇ ಪ್ರಶ್ನೆ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಈ ಆಪ್ಷನ್ ಪರಿಣಾಮ ಮತ್ತು ಸಿದ್ಧತೆ. 2ನೇ ಆಪ್ಷನ್ ಉಪಯೋಗ ಮತ್ತು ನಿರುಪಯೋಗ. 3ನೇ ಆಪ್ಷನ್ ತಾಜಾ ಮತ್ತು ತೀವ್ರ. 4ನೇ ಆಪ್ಷನ್ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 2ನೇ ಆಪ್ಷನ್ನು. ಒಂದು ಅಭ್ಯಾಸ ನಿಯಮದಲ್ಲಿ ಇನ್ನೊಂದು ತಾಂಡೈಕ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ 3 ಕಲಿಕಾ ನಿಯಮಗಳನ್ನು ರೂಪಿಸ್ತಾರೆ. ಎಷ್ಟು ಕಲಿಕಾ ನಿಯಮಗಳನ್ನು ರೂಪಿಸ್ತಾರೆ ಅವರು? 3 ಕಲಿಕಾ ನಿಯಮಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವರು ರೂಪಿಸ್ತಾರೆ. ಅಲ್ಲ, ಒಂದನೇದು ಏನಪ್ಪ ಅಂದ್ರೆ ಸಿದ್ಧತೆ ನಿಯಮ ಬರ್ತದೆ. 2ನೇದು ಏನಪ್ಪ ಅಂದ್ರೆ ಪರಿಣಾಮ ನಿಯಮ ಬರ್ತದೆ. ಯಾವುದು? 2ನೇದು ಏನಪ್ಪ ಅಂದ್ರೆ ಪರಿಣಾಮ ನಿಯಮ ಬರ್ತದೆ. 3ನೇದು ಏನಪ್ಪ ಅಂದ್ರೆ ಅಭ್ಯಾಸ ನಿಯಮ ಬರ್ತದೆ. 3ನೇದು ಏನಪ್ಪ ಅಂದ್ರೆ ಅಭ್ಯಾಸ ನಿಯಮ ಬರ್ತದೆ. ಈ ಅಭ್ಯಾಸ ನಿಯಮದಲ್ಲಿ 2 ವಸ್ತುಗಳು ಪರಸ್ಪರ ಸಮನಾಗಿದ್ದಾಗ ಅದು ಉಪಯೋಗ ಆದರೂ ಆಗಬಹುದು, ಇಲ್ಲ ಅಂದ್ರಪ್ಪ ಅಂದ್ರೆ ನಿರುಪಯೋಗ ಆದರೂ ಆಗಬಹುದು. ಅದ್ರ ಸಲುವಾಗಿ ರೈಟ್ ಆನ್ಸರ್ ಏನಾಗ್ತದೆ ಅಂದ್ರೆ 2ನೇ ಆಪ್ಷನ್ ಆಗ್ತದೆ. ನೆಕ್ಸ್ಟ್ 73ನೇ ಪ್ರಶ್ನೆ ನೋಡ್ರಿ. ಪರಿಣಾಮ ನಿಯಮವು ಒತ್ತಿ ಹೇಳುವುದು. 1ನೇ ಆಪ್ಷನ್ ಬಹುಮಾನಗಳನ್ನು ಮಾತ್ರ. 2ನೇ ಆಪ್ಷನ್ ಶಿಕ್ಷೆಗಳನ್ನು ಮಾತ್ರ. 3ನೇ ಆಪ್ಷನ್ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು. 4ನೇ ಆಪ್ಷನ್ ಬಹುಮಾನ ಮತ್ತು ಶಿಕ್ಷೆ ಎರಡೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು 3ನೇ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಬಹುಮಾನ ಮತ್ತು ಶಿಕ್ಷೆ ಎರಡೂ ಅಲ್ಲ. ಪರಿಣಾಮ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಏನು ಮಾಡ್ತದಪ್ಪ ಅಂದ್ರೆ ಒತ್ತಿ ಹೇಳ್ತದೆ. ನೋಡ್ರಿ, ಒಂದು ಮಗುವಿನಲ್ಲಿ ಶಾಲಾ ಕೊಠಡಿಯಲ್ಲಿ ಮಗುವಿನಲ್ಲಿ ಏನಾದರೂ ಅಪೇಕ್ಷಿತ ಬದಲಾವಣೆಗಳು ಏನಾದರೂ ಕಂಡು ಬಂದು ಅಂದ್ರೆ ನೋಡ್ರಿ, ಅಪೇಕ್ಷಿತ ಬದಲಾವಣೆ ಅಂದರೆ ಸಮಾಜ ಬಯಸುವಂತೆ ಅವತನಲ್ಲಿ ಆತನ ವರ್ತನೆಯಲ್ಲಿ ಬದಲಾವಣೆಗಳು ಏನಾದರೂ ಕಂಡು ಬಂದು ಅಂದ್ರೆ ತಕ್ಷಣ ಏನು ಮಾಡಬೇಕು? ಶಿಕ್ಷಕ ಆತನಿಗೆ ಸಬ್ಬಾಸಿಗಿರಿ ಕೊಡಬೇಕು. ಆತನಿಗೆ ಏನು ಮಾಡ್ಬೇಕಂದ್ರೆ ಬಹುಮಾನ ಕೊಡಬೇಕು. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಶಾಲಾ ಕೊಠಡಿಯೊಳಗೆ ಒಂದು ಮಗು ಅದ. ಆ ಮಗು ಏನಪ್ಪ ಅಂದ್ರೆ ಅಕ್ಷರಗಳನ್ನು ದುಂಡಾಗಿ ಏನಪ್ಪ ಅಂದ್ರೆ ಬರೆದುಕೊಂಡು ಬಂದಿರ್ತದೆ. ಆಗ ಶಿಕ್ಷಕ ಆ ವಿದ್ಯಾರ್ಥಿಗೆ ಏನು ಬಹುಮಾನ ಕೊಡ್ಬೋದು? ವೆರಿ ಗುಡ್ ಅಂತ ಕೊಡ್ಬೋದು, ಎಕ್ಸಲೆಂಟ್ ಹ್ಯಾಂಡ್ ರೈಟಿಂಗ್ ಅಂತ ಕೊಡ್ಬೋದು, ಅತ್ಯುತ್ತಮ ಬರವಣಿಗೆ ಅಂತ. ಈ ಥರ ಏನು ಮಾಡ್ಬೇಕಂದ್ರೆ ಮಗುಗೆ ಬರವಣಿಗೆ ಅದು ಪ್ರೋತ್ಸಾಹವನ್ನು ಕೊಡಬೇಕು. ಅವ್ರಿಗೇನಪ್ಪ ಅಂದ್ರೆ ಪುಷ್ಟಿ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಪ್ರೇರೇಪಿಸಬೇಕು. ಆಗ ಮಗು ಏನಾಗ್ತದಪ್ಪ ಅಂದ್ರೆ ಇನ್ನೂ ಹೆಚ್ಚು ಕಲಿಕೆಯಲ್ಲಿ ತೊಡಗ್ತದೆ. ಆಗ ಶಿಕ್ಷೆ ಯಾವಾಗ ಕೊಡಬೇಕು ಮಗುವಿಗೆ? ಯಾವಾಗ ಬೇಕಾವಾಗ ಶಿಕ್ಷೆ ಕೊಡಬಾರ್ದು. ಆ ಮಗುವಿನಲ್ಲಿ ಅನಪೇಕ್ಷಿತ ಏನಾದರೂ ಬದಲಾವಣೆಗಳ ಕಂಡು ಬಂದರು ನೋಡ್ರಿ, ಇವತ್ತು ಅಕ್ಷರಗಳನ್ನು ದುಂಡಾಗಿ ಬರೆದುಕೊಂಡಂಥ ಮಗು ಬಹುಮಾನ ಏನೋ ಪಡೀತದೆ. ಮರುದಿನ ಅದೇ ಮಗು ಅಕ್ಷರಗಳೇನಪ್ಪ ಅಂದ್ರೆ ಬೇಕಾಬಿಟ್ಟು ತುಂಬ ಬೇಸರದಿಂದ ಬಡ್ಕೊಂಬಂದು ಬರೆದುಕೊಂಡು ಬಂದಿದ್ದ, ದುಂಡಾಗಿರಲಿಲ್ಲ ಅಂದ್ರೆ ಅವಾಗ ಶಿಕ್ಷಕರು ಏನು ಮಾಡಬೇಕಪ್ಪ ಅಂದ್ರೆ ಶಿಕ್ಷೆಯನ್ನು ಕೊಡಬೇಕು. ಶಿಕ್ಷೆ ಅಂದ್ರೆ ಹೊಡೆಯುವುದಲ್ಲ, ಆತನಿಗೆ ಹೇಳಬೇಕು. ಏನು ಹೇಳಬೇಕು? ಅಕ್ಷರಗಳನ್ನು ನಿನ್ನ ಎಷ್ಟು ಚೆಂದ ಬರೆದಿದ್ದಿ, ಇವತ್ತು ಹಿಂಗೆ ಯಾಕೆ ಬರ್ದಿ, ನೀಟಾಗಿ ಬರ್ಕೊಂಬರ್ಬೇಕು. ಈ ರೀತಿಯಾಗಿ ಮಗು ಏನು ಮಾಡಬೇಕಪ್ಪ ಅಂದ್ರೆ ಬುದ್ಧಿವಾದವನ್ನು ತಿಳಿಸಿ ಹೇಳಬೇಕು. ಒಂದು ವೇಳೆ ಅದನ್ನು ಆಗಲಿಲ್ಲ ಅಂದ್ರೆ ಕೊನೆಗೆ ನಮ್ಮಲ್ಲಿ ಶಿಕ್ಷಕರಿಗೆ ಏನಾಗ್ತದಪ್ಪ ಅಂದ್ರೆ ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ದಂಡಂ ದಶಗುಣ ಅಂತರೂ ಇದ್ದೇ ಇರ್ತದೆ. ಕೆಲವೊಮ್ಮೆ ಶಿಕ್ಷಕ ಸಂದರ್ಭಕ್ಕೆ ಅನುಗುಣವಾಗಿ ಏನು ಮಾಡಬೇಕಾಗ್ತಾರಪ್ಪ ಅಂದ್ರೆ ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ ಆತ ಏನು ಮಾಡಬೇಕಂದ್ರೆ ತರಗತಿ ಕೊಠಡಿಯಲ್ಲಿ ಬಳಕೆ ಮಾಡಬೇಕಾಗ್ತದೆ. ನೆಕ್ಸ್ಟ್ 74ನೇ ಪ್ರಶ್ನೆ ನೋಡ್ರಿ. ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ. 1ನೇ ಆಪ್ಷನ್ ಬಹು ಆಯ್ಕೆಯ ಮಾದರಿಯ ಪರೀಕ್ಷೆಗಳು. 2ನೇ ಆಪ್ಷನ್ ವಂದಿಸಿ ಬರೆಯುವ ಪರೀಕ್ಷೆಗಳು. 3ನೇ ಆಪ್ಷನ್ ಪ್ರಬಂಧ ಮಾದರಿಯ ಪರೀಕ್ಷೆಗಳು. 4ನೇ ಆಪ್ಷನ್ ಪೂರ್ಣಗೊಳಿಸುವ ಮಾದರಿಯ ಪರೀಕ್ಷೆಗಳು. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ಗಳು ಏನಿರ್ತಾವಲ್ಲ ಅವು ನಮ್ಮ ಮಾನಸಿಕ ಕೌಶಲ್ಯಗಳನ್ನು ಮತ್ತು ತಿಳುವಳಿಕೆಗಳನ್ನು ಏನಪ್ಪ ಅಂದ್ರೆ ಒಂದು ಓರೆಗೆ ಹಚ್ಚುವ ಅಂತ ಒಂದು ಪರೀಕ್ಷೆ ಮಾಡುವಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಅವು ಸಹಾಯಕವಾಗ್ತವೆ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದೆ ಅಂದ್ರೆ 1ನೇ ಆಪ್ಷನ್ ಆಗ್ತದೆ. ನೆಕ್ಸ್ಟ್ 75ನೇ ಪ್ರಶ್ನೆ ನೋಡ್ರಿ. ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿಯ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ, ಏಕೆಂದರೆ 1ನೇ ಆಪ್ಷನ್ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ. 2ನೇ ಆಪ್ಷನ್ ರಚನೆ ಮಾಡುವಲ್ಲಿ ಸುಲಭವಾಗಿದೆ. 3ನೇ ಆಪ್ಷನ್ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ. 4ನೇ ಆಪ್ಷನ್ ಸುಲಭವಾಗಿ ಹೆಚ್ಚು ಅಂಕಗಳ ಗಳಿಸಬಹುದು. ಹೌದು ನೋಡ್ರಿ, ವಸ್ತುನಿಷ್ಠ ಅಂದ್ರೆ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ಗಳು ಏನದವಲ್ಲ ಅವುಗಳನ್ನು ನಾವು ತಯಾರಿ ಅಂದ್ರೆ ಅವುಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ.
ಏನು ಮಾಡ್ತಾರೆ, ಹೆಚ್ಚು ಅಂದರೆ ಸುಲಭ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ. ಹಾಗಂತ ಇದನ್ನೇನು ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಅನ್ನೋದಕ್ಕೆ ಆಗೋದಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಂದ್ರೆ ಒಂದೇ ಆಪ್ಷನ್ ಏನಿದೆಲ್ಲ ಇದು ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೋಡಿರಿ ಇಲ್ಲೇನು ಲಘು ಮಾದರಿ ಅಂತ ಕೇಳೋಣ. ಯಾವ ಮಾದರಿ? ಲಘು ಅಂದ್ರೆ 3 ಅಥವಾ 4 ವ್ಯಾಖ್ಯಾದ ಪ್ರಶ್ನೆಗಳಂತ ಕರಿತೀವಿ ನಾವು. ಲಘು ಮಾದರಿ ಉತ್ತರಗಳು ಏನಪ್ಪ ಅಂದ್ರೆ 3-4 ವ್ಯಾಖ್ಯೆಗಳೇನಪ್ಪ ಅಂದ್ರೆ ಮಗು ಉತ್ತರವನ್ನು ಬರೀತಿರ್ತದೆ. ಇಲ್ಲಿ ವಸ್ತುನಿಷ್ಠ ಅಂದ್ರೆ 1 ಅಂಕದ ಪ್ರಶ್ನೆಗಳು ಬರ್ಬೋದು, ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬಹು ಆಯ್ಕೆಯ ಪ್ರಶ್ನೆಗಳಂತ ಏನು ಕರಿತಲ್ಲ ಅವು ಆದರೂ ಇಲ್ಲಿ ಏನಪ್ಪ ಅಂದ್ರೆ ಬರ್ಬೋದು. ಹೊಂದಿಸಿ ಬರೆಯಿರಿ ಬರ್ತಾವೆ. ಬಿಟ್ಟ ಸ್ಥಳಗಳು ಏನಪ್ಪ ಅಂದ್ರೆ ಇವೆಲ್ಲ ವಸ್ತುನಿಷ್ಠ ಮಾದರಿಯ ಅಂದ್ರೆ ಪ್ರಶ್ನೆಗಳಾಗ್ಯಾವ. ಇಂಥ ಪ್ರಶ್ನೆಗಳು ಮಗುವಿಗೆ ಕೊಡುವುದರಿಂದ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ವ್ಯಕ್ತಿನಿಷ್ಠತೆ ಏನಾಗ್ತದಂದ್ರೆ ಕಡಿಮೆ ಆಗ್ತದ. ಯಾಕಂದ್ರೆ ಅಲ್ಲಿ ವಸ್ತುನಿಷ್ಠತೆ ಮತ್ತು ವಿಶ್ವಸನೀಯತೆ ಅಂದ್ರೆ ಏನಪ್ಪ ಅಂದ್ರೆ ಕಂಡು ಬರ್ತದೆ. ಯಾವುದು ಕಂಡು ಬರ್ತದ? ವಸ್ತುನಿಷ್ಠತೆ ಮತ್ತು ವಿಶ್ವಸನೀಯತೆ. ಆನ್ಸರ್ನಲ್ಲಿ ಏನಾಗ್ತದಪ್ಪ ಅಂದರೆ ವಿಶ್ವಸನೀಯತೆ ಕಂಡು ಬರ್ತದೆ. ಲಘು ಮಾದರಿ ಒಳಗೆ ಮಗು ತನ್ನದೇ ಆದ ಶೈಲಿಯ ತನ್ನದೇ ಆದ ಬರವಣಿಗೆಯಲ್ಲಿ ಏನಪ್ಪ ಅಂದರೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದ್ರಿಂದ ಏನಾಗ್ತದಪ್ಪ ಅಂದರೆ ಇಲ್ಲಿ ವ್ಯಕ್ತಿನಿಷ್ಠತೆಗೆ ಅತಿ ಹೆಚ್ಚು ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ನಾವು ಯಾವ ಪರೀಕ್ಷೆಗೆ ಅತಿ ಹೆಚ್ಚು ಏನು ಮಾಡಬೇಕಪ್ಪ ಅಂದ್ರೆ ಆದ್ಯತೆ ನೀಡಬೇಕಾಗಿತ್ತಪ್ಪ ಅಂದ್ರೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಆದ್ಯತೆ ನೀಡಬೇಕು. ಈಗೆಲ್ಲ ನೀವೆಲ್ಲ ಏನಪ್ಪ ಅಂದರೆ ಟಿ ಬರಿತೀರಿ. ಡಿಸೆಂಬರ್ 7ಕ್ಕೆ ಎಷ್ಟಕ್ಕೆ ಬರಿತೀರಿ? ಡಿಸೆಂಬರ್ 7ಕ್ಕೆ ಬರಿತೀರಿ. 150 ಏನಾಗಿರ್ತದಪ್ಪ ಅಂದ್ರೆ 150 ಅಂಕಗಳು ಏನಪ್ಪ ಅಂದ್ರೆ ಪ್ರಶ್ನೆ ಇರ್ತದೆ. ಅಲ್ಲೆಲ್ಲವೂ ಏನಾಗಿರ್ತದೆ ಅಂದ್ರೆ ಯಾವುದೂ ಬರವಣಿಗೆ ಇರೋಂಗಿಲ್ಲ. ಎಲ್ಲವೂ ಏನಾಗಿರ್ತದಪ್ಪ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಯಾಕಪ್ಪ ಅಂದ್ರೆ ಅಲ್ಲಿ ವಸ್ತುನಿಷ್ಠತೆಯನ್ನು ಹೆಚ್ಚಿಸೋದು ಮತ್ತು ವಿಶ್ವಸನೀಯತೆ ಇರ್ಬೋದು. ಬರವಣಿಗೆದು ಏನಾಗಿ ಕೊಟ್ರೆ ಒಬ್ಬೊಬ್ರು ಏನಾಗಿರ್ಬೋದಪ್ಪ ಅಂದರೆ ಬೇರೆ ಆಗಿ ಬರ್ಬೋದು, ಸಮಾನಾರ್ಥಕ ಪದಗಳು ಬರ್ತಿರ್ತವೆ. ಆವಾಗ ಅಲ್ಲಿ ವ್ಯಕ್ತಿನಿಷ್ಠತೆ ಏನಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಆನ್ಸರನ್ನು ಪಡೆದಿರ್ತದೆ. ಹಾಗಾಗಿ ವಸ್ತುನಿಷ್ಠ ಮಾದರಿ ಪರೀಕ್ಷೆಗೆ ಹೋಲಿಸಿದ್ರಪ್ಪ ಅಂದ್ರೆ ಲಘು ಮಾದರಿ ಪರೀಕ್ಷೆಗೆ ಹೋಲಿಸಿ ನೋಡುವುದಾದ್ರೆ ಇದರಲ್ಲಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳನ್ನೇ ಏನಪ್ಪ ಅಂದರೆ ಹೆಚ್ಚಿನ ಆದ್ಯತೆಯನ್ನು ಏನಪ್ಪ ಅಂದ್ರೆ ಪಡಿತವ. ಹಾಗಾಗಿ 75ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 75ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 1ನೇ ಆಪ್ಷನ್ ಆಗ್ತದೆ. ನೆಕ್ಸ್ಟ್ 76ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಅಂತ ಕೇಳಿದ. 1ನೇ ಆಪ್ಷನ್ ದಮನ, 2ನೇ ಆಪ್ಷನ್ ಅಗಲಗನಸು ಕಾಣುವಿಕೆ, 3ನೇ ಆಪ್ಷನ್ ಪ್ರಕ್ಷೇಪಣೆ, 4ನೇ ಆಪ್ಷನ್ ತರ್ಕಸಮ್ಮತವಾಗಿಸುವಿಕೆ. ನೋಡ್ರಿ ಈ ಮನೋವಿಜ್ಞಾನದೊಳಗೆ ಏನಾಗ್ತಪ್ಪ ಅಂದ್ರೆ ರಕ್ಷಣಾ ತಂತ್ರಗಳಂತ ಬರ್ತಾವೆ. ಲಾಸ್ಟಿಗೆ ನಾವು ಸ್ಟಡಿ ಮಾಡುತ್ತಿರುವಾಗ ನಿಮಗೆ ಹೇಳ್ತೇನೆ ರಕ್ಷಣಾ ತಂತ್ರಗಳಂದ್ರೆ ಏನು, ಅವುಗಳನ್ನು ಯಾಕೆ ಮಗು ಬಳಸ್ತದೆ. ವ್ಯಕ್ತಿಗಳನ್ನು, ಮಗು ಅಂತಲ್ಲ ವ್ಯಕ್ತಿಗಳನ್ನು ಸಹ ಏನಪ್ಪ ಅಂದ್ರೆ ಸಾಕಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ರಕ್ಷಣಾ ತಂತ್ರಗಳನ್ನು ಏನು ಮಾಡ್ತಾರೆ ಅಂದ್ರೆ ಬಳಕೆ ಮಾಡ್ತಾರೆ. ಯಾಕೆ ಬಳಕೆ ಮಾಡ್ತಾರಪ್ಪ ಅಂದ್ರೆ ತಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಇಲ್ಲಿ ಇರುವಂಥ ಪ್ರತಿಯೊಬ್ಬರು ವ್ಯಕ್ತಿ ಒಂದಲ್ಲ ಒಂದು ರೀತಿ ಏನಪ್ಪ ಅಂದ್ರೆ ರಕ್ಷಣಾ ತಂತ್ರಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಇಲ್ಲಿ ಬಳಕೆಯನ್ನು ಮಾಡ್ತಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ನ್ಯೂನತೆಗಳು ಏನದವಲ್ಲ ಇತರರ ಮೇಲೆ ವರ್ಗಾವಣೆ ಮಾಡ್ತಾನೆ. ಇದಕ್ಕೆ ಕಾರಣ ಏನಂತಾರಪ್ಪ ಅಂದ್ರೆ ಪ್ರಕ್ಷೇಪಣೆ. ಏನದ? ಪ್ರಕ್ಷೇಪಣೆ ಅಂದ್ರೆ ತನ್ನಲ್ಲಿರುವಂಥ ಕೊರತೆಗಳು ಏನದವಲ್ಲ ಆ ಕೊರತೆಗಳನ್ನು ಇನ್ನೊಬ್ಬರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಆತ ಎತ್ತಿ ತೋರಿಸ್ತಾನೆ. ಈಗ ನೋಡ್ರಿ ಏನು ಒಬ್ಬ ಸ್ಟೂಡೆಂಟ್ ಅದನ, ಆತ SSLC ಎಕ್ಸಾಮನ್ನು ಬರ್ದಾನ. ಯಾವ ಎಕ್ಸಾಮ್ ಬರ್ದಾನ? SSLC ಎಕ್ಸಾಮನ್ನು ಬರ್ದಾನ. ಆತ ಇನ್ನೊಬ್ಬ B ಎಂಬ ವಿದ್ಯಾರ್ಥಿ ಅದನ, ಆತನೇ SSLC ಏನಪ್ಪ ಅಂದರೆ ಎಕ್ಸಾಮನ್ನು ಬರ್ದಾರ. ನೋಡ್ರಿ ಇಲ್ಲಿ A ಎಂಬ ವಿದ್ಯಾರ್ಥಿ ಏನು ಮಾಡಿಬಿಡ್ತಾನಪ್ಪ ಅಂದ್ರೆ ಇಲ್ಲಿ ನೋಡ್ರಿ A ಎಂಬ ವಿದ್ಯಾರ್ಥಿ ಫೇಲ್ ಆಗ್ತಾನೆ. ಏನಾಗ್ತಾನ? ಫೇಲ್ ಆಗ್ತಾನೆ. ಫೇಲ್ ಆದವ ಇವ ಏನಿರ್ತಾನಪ್ಪ ಅಂದ್ರೆ ರೈತನ ಮಗ ಇರ್ತಾನಂತ ತಿಳ್ಕೊನು. ಯಾರು ಇರ್ತಾರ? ಫಾರ್ಮರ್ ಮಗ ಇರ್ತಾನಂತ ತಿಳ್ಕೊನು. B ಅನ್ನೋ ಏನಪ್ಪ ಅಂದರೆ ಟೀಚರ್ ಮಗ ಇರ್ತಾನೆ. ಇದನ್ನು ಏನಾಗ್ತಾನಪ್ಪ ಅಂದರೆ SSLC ಎಕ್ಸಾಮ್ದೊಳಗೆ ಫೇಲ್ ಆಗ್ತಾನೆ. ಅವಾಗ A ಎಂಬ ವ್ಯಕ್ತಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಯಾರೋ ಬಂದು ಕೇಳ್ತಾರೆ, ಯಾಕೋ SSLC ಎಕ್ಸಾಮ್ ಯಾಕೆ ಫೇಲ್ ಆದೆ ಅಂತ ಕೇಳಿದಾಗ ಇಲ್ಲ ಟೀಚರ್ ಮಗನು ಏನಾಗಿ B ಏನಾಗ್ಯಾನ ಅವನು ಫೇಲ್ ಆಗ್ಯಾನ. ಈ ರೀತಿ ತನ್ನಲ್ಲಿರುವಂಥ ನ್ಯೂನತೆಗಳನ್ನು ಇನ್ನೊಬ್ಬರ ಮೇಲೆ ಏನಪ್ಪ ಅಂದ್ರೆ ಅದನ್ನು ವರ್ಗಾವಣೆ ಮಾಡ್ತಾನೆ. ತನ್ನಲ್ಲಿರುವುದನ್ನು ಇನ್ನೊಬ್ಬರಲ್ಲಿ ಎತ್ತಿ ತೋರಿಸೋದ್ರ ಮೂಲಕ ತನ್ನನ್ನು ತಾನು ಏನಪ್ಪ ಅಂದ್ರೆ ಸಮರ್ಥಿಸಿಕೊಳ್ತಾನೆ. ಇದನ್ನೇ ನಾವು ಏನಂತೀವಪ್ಪ ಅಂದ್ರೆ ಪ್ರಕ್ಷೇಪಣೆ ಅಂತ ಕರಿತೀವಿ. ಇನ್ನು ತರ್ಕಸಮ್ಮತವಾಗಿಸೋದಪ್ಪ ಅಂದ್ರೆ ತನ್ನಲ್ಲಿರುವ ನ್ಯೂನತೆಗಳಿಗೆ ಒಂದು ಸರಿಯಾದ ಕಾರಣವನ್ನು ಕೊಟ್ಟು ಅಲ್ಲಿ ತನ್ನನ್ನು ತಾನು ಏನು ಮಾಡ್ತಾನಪ್ಪ ಅಂದ್ರೆ ಉಳಿಸ್ಕೊಳ್ತಾನೆ. ನೋಡ್ರಿ ಅದೇ SSLC A ಎಂಬ ವ್ಯಕ್ತಿ SSLC ಎಕ್ಸಾಮ್ ಯಾಕೆ ಫೇಲ್ ಆದಂತ ಕೇಳಿದಾಗ ಕ್ವಶನ್ ಪೇಪರ್ ಟಫ್ ಇತ್ತು ಅಂತ ಹೇಳ್ತಾನೆ, ಇಲ್ಲ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಒಂದು ತರ್ಕಸಮ್ಮತವಾದ ಒಂದು ನಿರ್ದಿಷ್ಟವಾದ ಏನಪ್ಪ ಅಂದ್ರೆ ಒಂದು
ನಿರ್ದಿಷ್ಟವಾದ ಹೇಳಿಕೆಯನ್ನು ಕೊಡುವುದ್ರ ಮೂಲಕ ಆತ ಏನು ಮಾಡ್ತಾನ ತನ್ನಂತ ಏನು ಮಾಡ್ತಾನಪ್ಪ ಅಂದ್ರೆ ಬಚಾವ್ ಮಾಡ್ತಾನೆ. ಇನ್ನು ದಮಾನ್ ಅಂದರೆ ಏನು? ದಮಾನ್ ಅಂದರೆ ಏನಪ್ಪ ಅಂದ್ರೆ ವ್ಯಕ್ತಿ ತನ್ನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಜಾಗೃತ ಮನಸ್ಸಿಂದ ಅಜಾಗೃತ ಮನಸ್ಸಿನ ಕಡೆಗೆ ಏನಪ್ಪ ಅಂದ್ರೆ ಅದನ್ನು ವಾಲಿಸ್ತಾನೆ, ಅದನ್ನು ಏನಪ್ಪ ಅಂದ್ರೆ ಜರುಗಿಸ್ತಾನೆ. ಇದನ್ನು ಮನೋವಿಶ್ಲೇಷಣಕಾರ ಆದಂಥ ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ನೋಡ್ರಿ, ಒಬ್ಬ ವ್ಯಕ್ತಿ ಏನಾಗಿರ್ತದಪ್ಪ ಅಂದ್ರೆ ಟಿ ಪಾಸ್ ಆಗಬೇಕನ್ನೋದು ಇರ್ತದಿಲ್ಲ. ಏನಿರ್ತದ? ಟಿ ಪಾಸ್ ಆಗಬೇಕನ್ನೋದು ಇರ್ತದೆ. ಬೇಡ, ಇದನ್ನು ನಮಗೆ ಏನಪ್ಪ ಅಂದ್ರೆ ನಾವು ಕಂಪಲ್ಸರಿ ಟಿ ಪಾಸ್ ಆಗೇ ಆಗ್ತೀವಿ. ನೋಡ್ರಿ, ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಏನೋ ಒಂದು ಏರೋಪ್ಲೇನ್ ಒಳಗೆ ಫ್ಲೈಟ್ ಅಂದರೆ ಏರೋಪ್ಲೇನ್ ಒಳಗೆ ಏನಾಗಬೇಕಪ್ಪ ಅಂದ್ರೆ ಹೋಗ್ಬೇಕಂತ ಇರ್ತದೆ. ಅವನಿಗೆ ಏನಾಗಂಗಿಲ್ಲ ಅಂದರೆ ಏರೋಪ್ಲೇನ್ ಒಳಗೆ ಏನಪ್ಪ ಅಂದ್ರೆ ಹೋಗೋದು ಆಗಂಗಿಲ್ಲ. ಅಷ್ಟೆಲ್ಲ ಆತ ಆರ್ಥಿಕ ಸಬಲತೆಯೂ ಸಹ ಏನಪ್ಪ ಅಂದರೆ ಇರೋದಿಲ್ಲ. ಆಗ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಆತ ಏನು ಮಾಡಿಬಿಡ್ತಾನಪ್ಪ ಅಂದ್ರೆ ಬಿಟ್ಬಿಡ್ತಾನೆ, ಕೈ ಬಿಟ್ಬಿಡ್ತಾನೆ. ಅಲ್ಲಿಗೆ ಮತ್ತೊಂದು ಏನಪ್ಪ ಅಂದ್ರೆ ಬೈಕ್ ತೊಂದು ರೈಡ್ ಮಾಡ್ಬೋದು. ತನ್ನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟಿಗೆಸಿ ಅದನ್ನೇನಪ್ಪ ಅಂದ್ರೆ ತನ್ನಲ್ಲಿ ಜಾಗೃತ ಮನಸ್ಸಿನಿಂದ ಅಜಾಗೃತ ಮನಸ್ಸಿಗೆ ಏನಪ್ಪ ಅಂದ್ರೆ ಅದನ್ನು ತಳ್ಳಿಗೆಸಿ ಅದನ್ನೇನಪ್ಪ ಅಂದ್ರೆ ಆತ ಮರೆತು ಬಿಡ್ತಾನೆ. ಇದು ಏನಪ್ಪ ಅಂದ್ರೆ ದಮನ. ನೆಕ್ಸ್ಟ್ ಇನ್ನೂ ಸಾಕಷ್ಟು ರಕ್ಷಣಾ ತಂತ್ರಗಳು ಬರ್ತಾವೆ, ಮುಂದೆ ಏನಪ್ಪ ಅಂದ್ರೆ ಡಿಸ್ಕಸ್ಸನ್ನು ಮಾಡೋಣ. ನೆಕ್ಸ್ಟು 77ನೇ ಪ್ರಶ್ನೆ ನೋಡಿರಿ. ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. 1ನೇ ಆಪ್ಷನ್ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, 2ನೇ ಆಪ್ಷನ್ ಸೋಪಾಧಿಕ ಅನುಬಂಧಿತ ಕಲಿಕೆ, 3ನೇ ಆಪ್ಷನ್ ಕ್ರಿಯಾಜನ್ಯ ಕಲಿಕೆ, ಒಳನೋಟ, 4ನೇ ಆಪ್ಷನ್ ಒಳನೋಟ ಕಲಿಕೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಕ್ರಿಯಾಜನ್ಯ ಕಲಿಕೆ ಅಂತ ಬರ್ತದೆ. ಕಾರ್ಯಸರಣಿ ಬೋಧನೆ ತತ್ವಗಳನ್ನು ಕಲಿಕಾ ಸಿದ್ಧಾಂತಗಳಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಸಿದ್ಧಾಂತಗಳು ಬರ್ತಾವೆ. ಅಲ್ಲಿ ಡಿಸ್ಕಸ್ ಮಾಡ್ತಿರುವಾಗ ಏನಪ್ಪ ಅಂದ್ರೆ ಅಲ್ಲಿ ನಾನು ಡಿಸ್ಕಸ್ಸನ್ನು ಮಾಡ್ತೀನಿ. ಈ ಕ್ರಿಯಾಜನ್ಯ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸ್ತವ್ರು ಯಾರಪ್ಪ ಅಂದ್ರೆ ಸ್ಕಿನ್ನರ್ ಅವರು ಬರ್ತಾರೆ. ಈತ ಒಂದು ಪಾರಿವಾಳನ ತೊಗೊಂಡು ಏನು ಮಾಡ್ತಾನಪ್ಪ ಅಂದರೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಇದೇ ಸಿದ್ಧಾಂತವನ್ನು ಆಧಾರವಾಗಿ ಇಟ್ಕೊಂಡು ಏನಪ್ಪ ಅಂದ್ರೆ ಕಾರ್ಯಸರಣಿ ಬೋಧನಾ ತತ್ವವನ್ನು ಏನಪ್ಪ ಅಂದ್ರೆ ಅಲ್ಲಿ ಅನ್ವಯಿಸ್ತಾರ, ಅದನ್ನು ಏನಪ್ಪ ಅಂದ್ರೆ ರೂಪಿಸ್ತಾರ. ಹೆಂಗ್ರಿ ಕಾರ್ಯತತ್ವ ಅಂದ್ರೆ ಮೊದಲ ಇಲ್ಲಿ ಮಗು ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆತ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ಕಾರ್ಯದಲ್ಲಿ ತೊಡಗುದ್ರ ಮೂಲಕನೇ ಆತ ಏನು ಮಾಡಬೇಕಪ್ಪ ಅಂದ್ರೆ ಕಲಿಕೆ ಆಗಬೇಕು. ಅಂದ್ರೆ ಮಾಡಿ ಕಲಿ ನೋಡಿ ಕಲಿ ಅನ್ನೋದು ಏನಪ್ಪ ಅಂದ್ರೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ 78ನೇ ಪ್ರಶ್ನೆ. ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೆ ಕರೆಯಲ್ಪಟ್ಟಿದೆ. ಇದೇನಪ್ಪ ಅಂದ್ರೆ ಮಾರ್ಗದರ್ಶನ ಚಾಪ್ಟರ್ ಒಳಗೆ ಬರ್ತದೆ, ವಾಮದೇವ್ ಸರ್ ಬುಕ್ದೊಳಗದ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ನೋಡ್ಕೋರಿ. ನೋಡಿ, ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೆ ಕರೆಯಲ್ಪಟ್ಟಿದೆ ಅಂತ ಕೇಳಿದಾನ. 1ನೇ ಆಪ್ಷನ್ ನಿರ್ದೇಶಿತ ಆಪ್ತ ಸಲಹೆ, 2ನೇ ಆಪ್ಷನ್ ಅನಿರ್ದೇಶಿತ ಆಪ್ತ ಸಲಹೆ, 3ನೇ ಆಪ್ಷನ್ ಮಿಶ್ರ ಆಪ್ತ ಸಲಹೆ, 4ನೇ ಆಪ್ಷನ್ ಗುಂಪು ಆಪ್ತ ಸಲಹೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು 2ನೇ ಆಪ್ಷನ್ ಏನಪ್ಪ ಅಂದ್ರೆ ಅನಿರ್ದೇಶಿತ ಆಪ್ತ ಸಲಹೆ ಅನ್ನೋದು ಏನಪ್ಪ ಅಂದ್ರೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನ ಅಂತ ಏನಪ್ಪ ಅಂದ್ರೆ ಕಲಿತಾರೆ. ಶಿಕ್ಷಕರಾದವ ಯಾವಾಗಲೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಸಲಹೆಗಳನ್ನು ಮಾಡಬೇಕಾಗ್ತದೆ, ಮಾರ್ಗದರ್ಶನ ಏನಪ್ಪ ಅಂದ್ರೆ ನೀಡಬೇಕಾಗ್ತದೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಸಲಹೆಗಳಲ್ಲಿ 3 ಬರ್ತಾವೆ. ಒಂದು ನಿರ್ದೇಶಿತ ಆಪ್ತ ಸಲಹೆ, ಇನ್ನೊಂದು ಅನಿರ್ದೇಶಿತ ಆಪ್ತ ಸಲಹೆ, ಮಿಶ್ರ ಆಪ್ತ ಸಲಹೆ ಅಂತ ಬರ್ತದೆ. ನೋಡ್ರಿ, ಈ ಆಪ್ತ ಸಲಹೆ ಅನ್ನೋದು ಏನದು, ನಿರ್ದೇಶಿತ ಆಪ್ತ ಸಲಹೆ ಅನ್ನೋದಲ್ಲ, ಇದನ್ನು ಯಾರು ಪ್ರತಿಪಾದಿಸಿದಾರಪ್ಪ ಅಂದ್ರೆ E.G. ವಿಲಿಯಮ್ಸನ್ ಅಂತ ಬರ್ತಾರೆ. ಯಾರು ಬರ್ತಾರೆ? E.G. ವಿಲಿಯಮ್ಸನ್ ಅನ್ನೋರು ಏನಪ್ಪ ಅಂದ್ರೆ ಈ ನಿರ್ದೇಶಿತ ನೋಡ್ರಿ, ಅದು ಪೆನ್ ಸರಿಯಾಗಿ ಹೊರಗೆ ಹಾಕ್ತಾ ಇಲ್ಲ, ನೀವು ನಾನು ಏನು ಹೇಳ್ತಿರ್ತೀನಲ್ಲ ಅದನ್ನೇ ಕೇಳಿ. ನಿರ್ದೇಶಿತ ಆಪ್ತ ಸಲಹೆಯನ್ನು ಯಾರು ಪ್ರತಿಪಾದಿಸಿದ್ರಪ್ಪ ಅಂದ್ರೆ E.G. ವಿಲಿಯಮ್ಸನ್ ಅವರು ಏನಪ್ಪ ಅಂದ್ರೆ ಅದನ್ನು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ನೋಡಿ, ಅನಿರ್ದೇಶಿತ ತತ್ವವನ್ನು ಯಾರು ಪ್ರತಿಪಾದಿಸಿದ್ರೆ ಕಾರ್ಲ್ ರೋಜರ್ಸ್ ಅವರು ಪ್ರತಿಪಾದಿಸ್ತಾರೆ. ಯಾರು ಅದರ? ಕಾರ್ಲ್ ರೋಜರ್ಸ್ ಅವರು ಏನಪ್ಪ ಅಂದ್ರೆ ಇದನ್ನು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ಮಿಶ್ರ ಆಪ್ತ ಸಲಹೆಯನ್ನು ಯಾರು ಪುದರಿಸ್ತಾರಪ್ಪ ಅಂದ್ರೆ F.C. ತಾರ್ನೆ ಅನ್ನೋರು ಏನಪ್ಪ ಅಂದ್ರೆ ಬರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಿಶ್ರ ಆಪ್ತ ಸಲಹೆ ಏನಪ್ಪ ಅಂದ್ರೆ ಅವರು ಪ್ರತಿಪಾದಿಸ್ತಾರೆ. ನೋಡ್ರಿ, ನಿರ್ದೇಶಿತ ಆಪ್ತ ಸಲಹೆ ಒಳಗೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆಪ್ತ ಸಲಹೆ ಯಾರು ಕೊಡ್ತಾರದ ಅವ್ರಿಗೆ ಏನಾಗಿರ್ತಾರಪ್ಪ ಅಂದ್ರೆ ಕೇಂದ್ರ ಬಿಂದು ಆಗಿರ್ತಾರೆ. ಎಲ್ಲವೂ ಏನಪ್ಪ ಅಂದ್ರೆ ಅವ್ರನ್ನ ಆಧಾರ ಇಟ್ಕೊಂಡು ಏನಪ್ಪ ಅಂದ್ರೆ ಸಲಹೆಗಳನ್ನು ಕೊಡ್ತಿರ್ತಾರೆ. ಇನ್ನು ಅನಿರ್ದೇಶಿತ ಆಪ್ತ ಸಲಹೆ ಅಂದ್ರೆ ಇಲ್ಲಿ ಯಾರು ಸಲಹೆಗಳನ್ನು ತೆಗೆದುಕೊಳ್ತಾರಲ್ಲ ಅವರನ್ನು ಕೇಂದ್ರವಾಗಿ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಸಲಹೆಗಳನ್ನು ಕೊಡ್ತಿರ್ತಾರೆ. ಇಲ್ಲಿ ನೋಡ್ರಿ, ನಿರ್ದೇಶಿತ ಆಪ್ತ ಸಲಹೆ ಒಳಗೆ ಯಾರು ಕೇಂದ್ರ ಬಿಂದು ಆಗಿರ್ತಾರೆ ಅಂದ್ರೆ ಯಾರು ಸಲಹೆಗಳನ್ನು ನೀಡ್ತಾರಲ್ಲ ಅವ್ರು ಏನಾಗಿರ್ತಾರೆ ಅಂದ್ರೆ ಕೇಂದ್ರ ಬಿಂದು ಆಗಿರ್ತಾರೆ. ಅನಿರ್ದೇಶಿತ ಆಪ್ತ ಸಲಹೆ ಒಳಗೆ ಯಾರು ಕೇಂದ್ರ ಬಿಂದು ಆಗಿರ್ತಾರಪ್ಪ ಅಂದ್ರೆ ಯಾರು ಸಲಹೆಗಳನ್ನು ತೆಗೆದುಕೊಳ್ತಾರಲ್ಲ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ಅಲ್ಲಿ
ಏನಾಗಿರ್ತಾರಪ್ಪ ಅಂದ್ರೆ ಕೇಂದ್ರ ಬಿಂದು ಆಗಿರ್ತಾರೆ. ನೆಕ್ಸ್ಟ್ ನೋಡಿರಿ 79ನೇ ಪ್ರಶ್ನೆ ನೋಡ್ರಿ. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ. ಅವಳು ಅದನ್ನು ಓದಿದ ನಂತರ ಕಥೆಯು ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ. ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನು ತೋರಿಸುತ್ತದೆ. 1ನೇ ಆಪ್ಷನ್ ಕತೆ ಓದುವುದರಲ್ಲಿ ಜಾಣತನ, 2ನೇ ಆಪ್ಷನ್ ಸೃಜನಶೀಲತೆ, 3ನೇ ಆಪ್ಷನ್ ತೆರೆದ ಮನಸ್ಸು, 4ನೇ ಆಪ್ಷನ್ ಬುದ್ಧಿವಂತಿಕೆ. ನಾವು ಏನು ಮಾಡಿಬಿಡ್ತೀವಪ್ಪ ಅಂದ್ರೆ ಬುದ್ಧಿವಂತಿಕೆ ಆಪ್ಷನನ್ನು ಟಿಕ್ ಮಾಡುವಂಥ ಸಂಭವ ಇರ್ತದೆ, ಬುದ್ಧಿವಂತಿಕೆ ಅಲ್ಲ. ಒಂದು ಮಗು ತನ್ನ ಹಳೆಯ ಜ್ಞಾನದ ಜೊತೆಗೆ ಹೊಸ ಜ್ಞಾನ ಏನಾದರೂ ಸೇರಿಸಿ ಹೊಸದನ್ನೇ ಏನಾದರೂ ಸೃಷ್ಟಿ ಮಾಡಿತಂದ್ರೆ ಅದು ಬುದ್ಧಿವಂತಿಕೆ ಆಗಲ್ಲ. ಅದು ಏನಾಗ್ತದಂದ್ರೆ ಸೃಜನಶೀಲತೆ ಆಗ್ತದೆ. ಅದು ಏನಾಗ್ತದದು ಸೃಜನಶೀಲ ಆಗ್ತದೆ. ಹಾಗಾಗಿ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಂದ್ರೆ ಸೃಜನಶೀಲತೆ ಆಗ್ತದೆ. ಮಗುವಿನಲ್ಲಿ ಈಗಾಗಲೇ ಇರುವ ಜ್ಞಾನದ ಜೊತೆಗೆ ಇನ್ನೊಂದಿಷ್ಟು ಜ್ಞಾನವನ್ನು ಸೇರಿಸಿ ಆ ಹೊಸದಾದ ವಿಷಯವನ್ನು ಸೃಷ್ಟಿ ಮಾಡ್ತದೆ. ಇದೇ ಏನಾಗ್ತದಪ್ಪ ಅಂದ್ರೆ ಸೃಜನಶೀಲತೆ ಆಗ್ತದೆ. ನೋಡ್ರಿ, ಒಂದು ಹುಡುಗಿ ಕೊಟ್ಟಿದ್ದಾರೆ ಇಲ್ಲಿ. ಆ ಪುಟ್ಟದಾದ ಹುಡುಗಿ ಒಂದು ಕಥೆಯನ್ನು ಓದ್ತಾಳೆ. ಆ ಕಥೆಯನ್ನು ಓದಿ ಆ ಕೊನೆಗೆ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿ ಈ ಕಥೆ ಏನಾಗಿರ್ಬೇಕಪ್ಪ ಅಂದ್ರೆ ಈ ರೀತಿ ಆಗಿರ್ಬೋದು, ಈ ರೀತಿಯಾಗಿ ಮುಗಿಸ್ಬೋದಾಗಿತ್ತು, ಈ ರೀತಿಯಾಗಿ ಮುಗಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಮಗು ಅಪೇಕ್ಷೆ ಪಡ್ತದಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಮಗುವಿನಲ್ಲಿರುವ ಸೃಜನಶೀಲತೆ. ಹಾಗಾಗಿ ಈ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಂದ್ರೆ 2ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 80ನೇ ಪ್ರಶ್ನೆ ನೋಡ್ರಿ. ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು. 1ನೇ ಆಪ್ಷನ್ ಭೌತಿಕ ಬದಲಾವಣೆ, 2ನೇ ಆಪ್ಷನ್ ಭಾವನಾತ್ಮಕ ಬೆಳವಣಿಗೆ, 3ನೇ ಆಪ್ಷನ್ ಮಾನಸಿಕ ಬೆಳವಣಿಗೆ, 4ನೇ ಆಪ್ಷನ್ ಸಾಮಾಜಿಕ ಬೆಳವಣಿಗೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಸಾಮಾಜಿಕ ಬೆಳವಣಿಗೆ. ಯಾವ ವ್ಯಕ್ತಿಯಲ್ಲಿ ಸಾಮಾಜಿಕ ಬೆಳವಣಿಗೆ, ಸಮಾಜದ ಬಗ್ಗೆ ಕಳಕಳಿ ಹೊಂದಿರ್ತಾನಲ್ಲ ಆತನಲ್ಲಿ ಏನಿರ್ತದಪ್ಪ ಅಂದ್ರೆ ಪರೋಪಕಾರದ ತತ್ವಗಳನ್ನು ಆತ ಅಳವಡಿಸ್ಕೊಂಡಿರ್ತಾನೆ. ಕಡಿಮೆ ಸ್ವಾರ್ಥ, ನನಗಿರಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಪಾಪ ಅವನಿಗಿರಲಿಲ್ಲ ಅಂತ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಇನ್ನೊಬ್ಬರಿಗಾಗಿ ಆತ ಏನು ಮಾಡ್ತಿರ್ತಾನೆ ಬದುಕ್ತಿರ್ತಾನೆ. ಆಕ್ರಮಣಕಾರಿ ತತ್ವಗಳೇ ಇರಂಗಿಲ್ಲ, ಸ್ವಕೇಂದ್ರೀಕೃತ ಅಂತರೂ ಇಲ್ಲವೇ ಇರೋದಿಲ್ಲ ಅವ್ರಿಗೆ. ಇನ್ನೊಬ್ರಿಗಾಗಿ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಅವರು ಬದುಕ್ತಿರ್ತಾರೆ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 4th ಆಪ್ಷನ್ 80ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 81ನೇ ಪ್ರಶ್ನೆ ನೋಡ್ರಿ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುವನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಕಾರಣವಾಗ್ತದನ್ನು ಕೊಟ್ಟಿದ್ದಾನೆ. ಆಪ್ಷನ್ ನೋಡ್ರಿ. 1ನೇದು ಸ್ವಾಂಗೀಕರಣವಾಗುತ್ತದೆ, 2ನೇ ಆಪ್ಷನ್ ಸ್ಥಳಾವಕಾಶ ಒದಗುತ್ತದೆ, 4ನೇ ಆಪ್ಷನ್ ಸ್ಕೀಮಾವಾಗುತ್ತದೆ, 4ನೇ ಆಪ್ಷನ್ ಹೊಂದಾಣಿಕೆ ಆಗುತ್ತದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಸ್ಥಳಾವಕಾಶ ಒದಗುತ್ತದೆ. ನೋಡ್ರಿ, ಒಂದು ಸಣ್ಣದಾದ ಮಗು ತನ್ನ ಕೈಯಲ್ಲಿ ಏನಪ್ಪ ಅಂದ್ರೆ ಚಮಚವನ್ನು ಹಿಡ್ಕೊಂಡಂದ್ರೆ ಆತ ಮುಂದೆ ಅದನ್ನು ಹಂಗೆ ದೊಡ್ಡದಾಗ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ತನ್ನ ಕೈಯಲ್ಲಿ ಏನಪ್ಪ ಅಂದ್ರೆ ಚೆಂಡನ್ನು ಹಿಡಿಬೋದು. ಇದು ಏನಾಗ್ತದಪ್ಪ ಅಂದ್ರೆ ಸ್ಥಳ ಅವಕಾಶ ಏನಪ್ಪ ಅಂದ್ರೆ ಅದು ಒದಗಿಸಿ ಕೊಡ್ತದೆ. ರೈಟ್ ಆನ್ಸರ್ ಹಾಗಾಗಿ 2ನೇ ಆಪ್ಷನ್ ಏನಾಗ್ತದೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟು 82ನೇ ಪ್ರಶ್ನೆ ನೋಡ್ರಿ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು. ಎ ಆಪ್ಷನ್ ಸಮತಲ, 2ನೇ ಆಪ್ಷನ್ ಆಸಕ್ತಿಯ ಕೊರತೆ, 3ನೇ ಆಪ್ಷನ್ ಬೇಸರ, 4ನೇ ಆಪ್ಷನ್ ಕಷ್ಟಕರ ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದು 1ನೇ ಆಪ್ಷನ್ ಸಮತಲ ಅಂತ. ಕಲಿಕೆಯ ರೇಖೆಗಳಂತ ಬರ್ತಾವೆ. ಅರ್ದಾಗ ಈ ಒಂದು ಮಗು ಕಲಿಕೆಯಲ್ಲಿ ನಿಧಾನವಾಗಿ ಸಾಗಿ ಮುಂದೆ ಆತನ ಕಲಿಕೆ ಏನಾಗ್ತಾನೆ ನಿಂತು ಹೋಗ್ತದೆ. ಇಂಥ ವಕ್ರರೇಖೆಗೆ ಏನಂತಾರಪ್ಪ ಅಂದ್ರೆ ಸಮತಲ ಕಲಿಕೆಯ ವಕ್ರರೇಖೆ ಅಂತ ಕರೀತಾರೆ. ಇಲ್ಲಿ ನೋಡಿ ಗ್ರಾಫ್ ಹಾಕ್ತೀನಿ ನೋಡಿ ನಿಮಗೆ. ಈ ಗ್ರಾಫ್ ಹಾಕಿದಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ನೋಡು, ಮಗು ಮೊದಲು ಏನಾಗ್ಯದಪ್ಪ ಅಂದ್ರೆ ಈ ಹಂತದಲ್ಲಿ ಅದ, ಅವ್ನು ನಿಧಾನವಾಗಿ ಅವ್ನ ಕಲಿಕೆ ಏನಾಗ್ತದಪ್ಪ ಅಂದರೆ ಮೇಲ್ಗಡೆ ಹೋಗ್ತಾ ಹೋಗ್ತದೆ. ಹೋಗಿ ಏನಾಗ್ತದಂದ್ರೆ ಮುಂದೆಗಡೆ ಅವನ ಕಲಿಕೆ ಏನಾಗ್ತದೆ ಸ್ಟಾಪ್ ಆಗ್ತದೆ. ಏನೇ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಆ ಕಲಿಕಾ ರೇಖೆ ಏನಾಗ್ತದಪ್ಪ ಅಂದ್ರೆ ಇದೇ ರೀತಿಯಾಗಿ ಮುಂದುವರಿತದೆ. ಮೇಲೂ ಹೋಗಂಗಿಲ್ಲ, ಕೆಳಗೂ ಬರಂಗಿಲ್ಲ. ಇಂಥ ಕಲಿಕೆಗೆ ನಾವೇನಂತೀವಪ್ಪ ಅಂದ್ರೆ ಇಂಥ ಕಲಿಕೆಯನ್ನು ಸೂಚಿಸುವ ರೇಖೆಗೆ ಏನಂತೀವಿ ಅಂದ್ರೆ ಸಮತಲ ಕಲಿಕಾ ರೇಖೆ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು ಸಮತಲ ಕಲಿಕಾ ರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ 83ನೇ ಪ್ರಶ್ನೆ. ಈ ಹಂತವನ್ನು ಕೂಟಯುಗ ಎಂದು ಕರೆಯುವರು. 1ನೇ ಆಪ್ಷನ್ ಶಾಲಾ ಪೂರ್ವ ಹಂತ, 2ನೇ ಆಪ್ಷನ್ ಉತ್ತರ ಬಾಲ್ಯ ಹಂತ, 3ನೇ ಆಪ್ಷನ್ ಅನ್ವೇಷಣ ಹಂತ, 4ನೇ
ಆಪ್ಷನ್ ಪ್ರಶ್ನಿಸುವ ಹಂತ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ. ನೋಡ್ರಿ, ಯಾವ ಯುಗವನ್ನು ನಾವು ಕೂಟಯುಗ ಅಂತ ಕರಿತೀವಪ್ಪ ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ ಹಂತವನ್ನು ಏನಪ್ಪ ಅಂದ್ರೆ ಕೂಟಯುಗ ಅಂತ ಕರಿತೀವಿ. ಯಾಕೆ ಇಲ್ಲಿ ಕೂಟಯುಗ ಅಂತ ಕರಿತೀವಿ ಅಂದ್ರೆ ಮಗು ಮನೆಯನ್ನು ಬಿಟ್ಟು ಇಲ್ಲಿ ಸಮಾಜದ ಜೊತೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಂಪರ್ಕಗಳಿರ್ತದ. ತನ್ನ ವಯಸ್ಸಿನವರಿಗೆ ತನ್ನದಾದ ವಯಸ್ಸಿನವ್ರ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಒಂದು ಗುಂಪನಾಥ ಏನು ಮಾಡ್ತಾನಪ್ಪ ಅಂದ್ರೆ ಕಟ್ಟಿಕೊಳ್ತಾನ. ಇಲ್ಲಿ ಏನಪ್ಪ ಅಂದ್ರೆ ಕೂಟ ಅಂದ್ರೆ ಬಾಲ್ಯ ವ್ಯವಸ್ಥೆ ಒಳಗೆ 2 ವಿಧಗಳು ಬರ್ತವೆ. ಒಂದು ಶಾಲಾ ಪೂರ್ವ ಅಂತ, ಇನ್ನೊಂದು ಏನಪ್ಪ ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ ಅಂತ ಬರ್ತದೆ. ಇದು ಏನಪ್ಪ ಅಂದ್ರೆ 6ರಿಂದ ಏನಾಗ್ತದಪ್ಪ ಅಂದ್ರೆ 12 ವರ್ಷದವರೆಗೆ ಏನಪ್ಪ ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ ಇರ್ತದೆ. ಇನ್ನು 2 ವರ್ಷದಿಂದ ಏನಪ್ಪ ಅಂದ್ರೆ 6 ವರ್ಷದವರೆಗೆ ಏನಪ್ಪ ಅಂದ್ರೆ ಶಾಲಾ ಪೂರ್ವ ಅಂತ ಇರ್ತದೆ. ಮುಂದೆ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡ್ತಿರುವಾಗ ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ 84ನೇ ಪ್ರಶ್ನೆ ನೋಡ್ರಿ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ. 1ನೇದ್ದು ಆಗಾಗ ಪ್ರವಾಸ ಕೈಗೊಳ್ಳುವುದು. 2ನೇ ಆಪ್ಷನ್ ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು. 3ನೇ ಆಪ್ಷನ್ ಅನಾರೋಗ್ಯಕರವಾದ ಸ್ಪರ್ಧೆಗಳನ್ನು ತಡೆಗಟ್ಟುವುದು. 4ನೇ ಆಪ್ಷನ್ ಸ್ವಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು. ನೋಡ್ರಿ, ಒಂದು ಶಾಲಾ ಕೊಠಡಿ ಆಗಿರ್ಬೋದು, ಶಾಲೆ ಏನಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಶಿಕ್ಷಕ ಏನು ಮಾಡಬೇಕಂತ ಕೇಳಿದಾರೆ. ಅವತ್ತ ಮೊದಲು ಮಾಡಬೇಕಾಗಿದ್ದು ಏನಪ್ಪ ಅಂದ್ರೆ ಅನಾರೋಗ್ಯಕರವಾದ ಸ್ಪರ್ಧೆಗಳನ್ನು ಏನಪ್ಪ ಅಂದ್ರೆ ತಡೆಗಟ್ಟುವುದು. ಇದರಿಂದ ಏನಾಗ್ತದೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಾನಸಿಕ ತೊಂದರೆಗಳು ಉಂಟಾಗ್ತದೆ. ಮೊದಲು ಆತ ಏನು ಮಾಡ್ಬೇಕಾದ್ರೆ ಇದನ್ನೇ ತಡೆಗಟ್ಟಬೇಕು. ಆಮೇಲೆಲ್ಲ ಏನು ಮಾಡ್ಬೇಕಂದ್ರೆ ಪ್ರವಾಸ ಕೈಗೊಳ್ಳಬೇಕು. ಪ್ರವಾಸ ಕೈಗೊಳ್ಳೋದ್ರಿಂದ ಮಕ್ಕಳೇನಾಗ್ತದೆ, ಬಾಂಧವ್ಯ ವೃದ್ಧಿ ಆಗ್ತದೆ. ಅವ್ರ ಸಾಮಾಜಿಕ ಚಟುವಟಿಕೆಗಳು ಏನಪ್ಪ ಅಂದ್ರೆ ಹೆಚ್ಚಾಗ್ತದೆ. ಅವರ ಸಾಮಾಜಿಕ ಸಂಪರ್ಕವನ್ನು ಅಧ್ಯಯನ ಮಾಡ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂತೆ ಪ್ರೋತ್ಸಾಹಿಸಬೇಕಾದ್ರೆ ನಾವು ಮೊದಲು ಏನು ಮಾಡ್ಬೇಕಂದ್ರೆ ಮಕ್ಕಳಲ್ಲಿ ಓದುವಲ್ಲಿ ಆಸಕ್ತಿಯನ್ನು ಮೂಡಿಸ್ಬೇಕಾಗ್ತದೆ. ಮತ್ತು ಮಕ್ಕಳಿಗೆ ಸಪಠ್ಯ ಚಟುವಟಿಕೆಗಳನ್ನ ಏನಪ್ಪ ಅಂದ್ರೆ ಏರ್ಪಾಡು ಮಾಡೋದ್ರಿಂದ ಅವ್ರು ಏನಾಗ್ತದೆ ಅಂದ್ರೆ ವಿಶೇಷವಾದ ಮಕ್ಕಳಲ್ಲಿ ಸ್ಕಿಲ್ಲನ್ನು ಬೆಳೀತವೆ. ನೋಡ್ರಿ, 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3rd ಆಪ್ಷನ್ ಇದೆಯಲ್ಲ ಅದು. ಮಕ್ಕಳಲ್ಲಿ ಮಾನಸಿಕ ಆರೋಗ್ಯವನ್ನು ಶಿಕ್ಷಕ ಕಾಪಾಡಬೇಕಾಗಿತ್ತಂದ್ರೆ ಆತ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಮಕ್ಕಳಲ್ಲಿ ಅನಾವಶ್ಯಕವಾಗಿ ಉಂಟಾಗುವಂಥ ಸ್ಪರ್ಧೆಗಳನ್ನು ಆತ ಏನು ಮಾಡಬೇಕಪ್ಪ ಅಂದ್ರೆ ತಡೆಗಟ್ಟಬೇಕು. ಇಲ್ಲಾಂದ್ರೆ ಏನಾಗ್ಬಿಡ್ತಾವೆ, ಮಕ್ಕಳು ಒಡೆದಾಡ್ಬಿಡ್ತಾವೆ. ನೋಡಿ, 85ನೇ ಪ್ರಶ್ನೆ ನೋಡ್ರಿ. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದು ಏನೆಂದರೆ ಪಲಾಯನ. 1ನೇ ಆಪ್ಷನ್ ಪಲಾಯನ, 2ನೇ ಆಪ್ಷನ್ ಹೊಂದಾಣಿಕೆ, 3ನೇ ಆಪ್ಷನ್ ಪ್ರತಿಗಮ, 4ನೇ ಆಪ್ಷನ್ ನಕಾರಾತ್ಮಕ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಫಲಾಯನ ಆಗ್ತದೆ. ನೋಡ್ರಿ, ಈ ಫಲಾಯನ ತತ್ವದೊಳಗೆ ಏನಾಗ್ತದಪ್ಪ ಅಂದ್ರೆ ಇದು ರಕ್ಷಣಾ ತಂತ್ರಗಳಲ್ಲಿ ಬರುವಂಥದ್ದು ಒಂದು. ಈ ಫಲಾಯನ ತತ್ವದೊಳಗೆ ಏನಾಗ್ತದಪ್ಪ ಅಂದ್ರೆ ಮಗು ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದೇ ಏನಾಗ್ತದಪ್ಪ ಅಂದ್ರೆ ಹತ್ತು ಬಿಡೋದು. ಹತ್ತಿಗೆ ಏನು ಮಾಡೋದಪ್ಪ ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡೋದು. ಮತ್ತು ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಮೇಲಾಧಿಕಾರಿಗಳು ಏನಾದರೂ ಯಾರಿಗಾದರೂ ಬೇದರಪ್ಪ ಅಂದ್ರೆ ನೋಡ್ರಿ, ಮೇಲಾಧಿಕಾರಿಗಳು ಕೆಳಾಧಿಕಾರಿಗಳು ಬೈತಾರ, ಕೆಳಾಧಿಕಾರಿಗಳು ಬಂದು ಮತ್ತು ಅವ್ರಿಗಿಂತ ಕೆಳಗೆ ಏನಿರ್ತಾರಪ್ಪ ಅಂದ್ರೆ ಬೈತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಾಲಿದ ಒಂದು ಏನಪ್ಪ ಅಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡ್ರಿ. ಭಾಳ ಆಶಾಸ್ಪದ ಅನಿಸ್ಬೋದು, ಆದರೆ ನಿಮಗೆ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ ನೋಡ್ರಿ. ಒಬ್ಬ ಶಿಕ್ಷಕ ತನ್ನ ಹೆಂಡತಿಯೊಂದಿಗೆ ಏನಪ್ಪ ಅಂದ್ರೆ ಜಗಳ ಮಾಡಿ ಬಂದಿರ್ತಾನೆ. ಆತ ತನ್ನ ಹೆಂಡತಿ ಸಿಟ್ಟು ಎಲ್ಲ ತಂದು ಏನಪ್ಪ ಅಂದ್ರೆ ಮಕ್ಕಳ ಮುಂದುಗಡೆ ಬಂದು ಏನಪ್ಪ ಅಂದ್ರೆ ಒದರಾಡಿ ಬಿಡೋದು, ಮಕ್ಕಳಿಗೆ ಹೊಡಿಯೋದು, ಮಕ್ಕಳಿಗೆ ಬೈಯೋದು, ಅದು ಎಲ್ಲ ಏನಪ್ಪ ಅಂದ್ರೆ ಮಾಡೋದು. ಇದೇ ಏನಪ್ಪ ಅಂದ್ರೆ ಫಲಾಯನ ತತ್ವ ಆಗ್ತದೆ. ಅರ್ಥ ಆಗಿರ್ತದೆ ಅಂತ ಅನ್ಕೊಂಡೀನಿ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡ್ರಿ. ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಪ್ರೇರಣೆ ಅಂತ ಕೇಳಿದಾನ. 1ನೇ ಆಪ್ಷನ್ ನೋಡ್ರಿ, ಹೆಚ್ಚು ವಸ್ತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ. ಇದು ಪ್ರೇರಣೆ ಆಗಿದೆ ಇಲ್ಲ, ಯಾಕಂದರೆ ಹೆಚ್ಚು ವಸ್ತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಏನಪ್ಪ ಅಂದ್ರೆ ಬುದ್ಧಿಶಕ್ತಿ ಬರ್ತದ. ನೆಕ್ಸ್ಟ್ ಹೆಚ್ಚು ಅಂಕಗಳನ್ನು ಗಳಿಸುವ ಸಾಮರ್ಥ್ಯ. 2ನೇ ಆಪ್ಷನ್ ಏನದ, ಹೆಚ್ಚು ಅಂಕಗಳನ್ನು ಗಳಿಸುವ ಸಾಮರ್ಥ್ಯದ ಬರ್ತದ, ಇದು ಬರಂಗಿಲ್ಲ. ನೆಕ್ಸ್ಟ್ 3ನೇ ಆಪ್ಷನ್ ಮಾನ್ಯತೆ ಗಳಿಸುವ ಸಾಮರ್ಥ್ಯ ನೋಡೋಣ. ನೆಕ್ಸ್ಟ್ 4ನೇ ಆಪ್ಷನ್ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ರೈಟ್ ಆನ್ಸರ್ ಬಂದು ಏನಾಗ್ತದೆ, 4th ಆಪ್ಷನ್ ಆಗ್ತದೆ. ಪ್ರೇರಣೆ ಅಂದರೆ ಮೋಟಿವೇಶನ್ ಯಾವಾಗ ಮಾಡ್ತೀವಿ ಅಂದ್ರೆ ಒಂದು ಮಗು ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಅವನಿಗೆ ಯಾವಾಗ ಮೋಟಿವೇಶನ್ ನಾವು ಮಾಡ್ತೀವಪ್ಪ ಅಂದ್ರೆ ಅವ ಮಾಡ್ತಿರುವ ಕೆಲಸದಲ್ಲಿ ಇನ್ನೂ ವೇಗ, ಅವನ ಸಾಮರ್ಥ್ಯ ಹೆಚ್ಚಿಸಬೇಕಾಗಿರ್ತದಲ್ಲ, ಅವನ ಗುರಿ ಮುಟ್ಟಬೇಕಾಗಿರ್ತಲ್ಲ, ಅಂಥ ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಮೋಟಿವೇಶನ್ನ ಮಾಡ್ತೀವಿ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದೆ, 4th ಆಪ್ಷನ್ಸ್ ಆಗ್ತದೆ. ಇನ್ನು 87ನೇ ಪ್ರಶ್ನೆ ನೋಡ್ರಿ. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಎಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ
ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದು ಇದಕ್ಕೆ ಉದಾಹರಣೆಯಾಗಿದೆ. 1ನೇ ಆಪ್ಷನ್ ಯಾದಾರಚಿತ ಮೌಲ್ಯಮಾಪನ, 2ನೇ ಆಪ್ಷನ್ ಮೌಲ್ಯಮಾಪನ, 3ನೇ ಆಪ್ಷನ್ ಪರಿಮಾಣಾತ್ಮಕ ಮೌಲ್ಯಮಾಪನ, 4ನೇ ಆಪ್ಷನ್ ಸಂಕಲನಾತ್ಮಕ ಮೌಲ್ಯಮಾಪನ. ನೋಡಿ ಇದಾಗ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 1ನೇ ಆಪ್ಷನ್ ಯಾದಾರಚಿತ ಮೌಲ್ಯಮಾಪನ ಆಗ್ತದೆ. ಇನ್ನು ನೋಡಿ ಸಂಕಲನಾತ್ಮಕ ಮೌಲ್ಯಮಾಪನ ಏನಪ್ಪ ಅಂದ್ರೆ ನಾವು ಯಾವಾಗ ಕೈಗೊಳ್ತೀವಪ್ಪ ಅಂದ್ರೆ ವಾರ್ಷಿಕೋತ್ಸವ ಅಂದ್ರೆ ಕೊನೆಗೆ ಮಗುವಿನ ಕಲಿಕಾ ಸಾಧನೆಯನ್ನು ಪತ್ತೆ ಹಚ್ಚುವ ಸಲುವಾಗಿ ಏನಪ್ಪ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ತೆಗಿತೀವಿ. ಇನ್ನು ಪರಿಮಾಣಾತ್ಮಕ ಅಥವಾ ಫಾರ್ಮೇಟಿವ್ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಬರ್ತದೆ. ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ಯಾವಾಗ ಕೈಗೊಳ್ಳುತ್ತೆ ಅಂದ್ರೆ ಮಕ್ಕಳಲ್ಲಿರುವ ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಏನಪ್ಪ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಬರ್ತದೆ. ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಏನಪ್ಪ ಅಂದ್ರೆ ನಾವು ಕೈಗೊಳ್ತೀವಿ. ಮೌಲ್ಯಮಾಪನದೊಳಗೆ ಎಷ್ಟು ವಿಧಗಳು ಬರ್ತವೆ? 2 ವಿಧಗಳು ಬರ್ತಾವೆ. ಒಂದು ರೂಪಣಾತ್ಮಕ ಮೌಲ್ಯಮಾಪನ, ಇನ್ನೊಂದು ಏನಪ್ಪ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಬರ್ತದೆ. ನೆಕ್ಸ್ಟ್ 88ನೇ ಪ್ರಶ್ನೆ ನೋಡ್ರಿ. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡುಗಳನ್ನು ಕೊಡಲಾಗುತ್ತದೆ. ಪ್ರತಿ ಮಗು ಈ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಎಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕರು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿ ಕೊಡುತ್ತಾನೆ. ಈ ತಂತ್ರವು 1ನೇ ಆಪ್ಷನ್ ಸಂದರ್ಶನ, 2ನೇ ಆಪ್ಷನ್ ಪ್ರಕ್ಷೇಪಣ ತಂತ್ರ, 3ನೇ ಆಪ್ಷನ್ ವೀಕ್ಷಣೆ, 4ನೇ ಆಪ್ಷನ್ ಆಪ್ತಸಲೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದರೆ 2ನೇ ಆಪ್ಷನ್ ಪ್ರಕ್ಷೇಪಣ ತಂತ್ರ. ಅಂದ್ರೆ ಟ್ಯಾಟ್ ಪರೀಕ್ಷೆಗಳಂತ ಬರ್ತಾವೆ. ಏನು ಬರ್ತಾವೆ? ಟ್ಯಾಟ್ ಪರೀಕ್ಷೆ ಅಂತ ಬರ್ತಾವೆ. ಈ ಟ್ಯಾಟ್ ಪರೀಕ್ಷೆ ಒಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಶಿಕ್ಷಕ ಮಕ್ಕಳಿಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಆ ಚಿತ್ರಗಳನ್ನು ಕೊಟ್ಟು ಆತ ಏನು ಹೇಳ್ತಾನಪ್ಪ ಅಂದ್ರೆ ಈ ಚಿತ್ರಗಳನ್ನು ಬಳಕೆ ಮಾಡಿ ನಿಮ್ಮದೇ ಆದ ಒಂದು ಸ್ವಂತದಾದ ಶೈಲಿ ಒಳಗೆ ಏನು ಮಾಡ್ರಿ ಅಂದ್ರೆ ಕಥೆಗಳನ್ನು ರಚನೆ ಮಾಡ್ರಿ ಅಂತ ಏನಪ್ಪ ಅಂದ್ರೆ ಕೊಡ್ತಾನೆ. ಹಾಗಾಗಿ ಈ 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ 2ನೇ ಆಪ್ಷನ್ ಪ್ರಕ್ಷೇಪಣ ತಂತ್ರ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಇನ್ನು ಸಂಯೋಗ 89ನೇ ಪ್ರಶ್ನೆ ನೋಡ್ರಿ. ಸಂಯೋಗವು ಪ್ರತಿನಿಧಿಸುವುದು. ಈ ಆಪ್ಷನ್ ಕದಡು, 2ನೇ ಆಪ್ಷನ್ ಪ್ರತಿಭಟಿಸು, 3ನೇ ಆಪ್ಷನ್ ಚಲಿಸು, ನೆಕ್ಸ್ಟ್ 4ನೇ ಆಪ್ಷನ್ ಏನಪ್ಪ ಅಂದ್ರೆ ಬೆಳೆಸು ಅಂತದ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಕದಡು ಅಂತ ಬರ್ತದೆ. ಏನು ಬರ್ತದೆ? ಕದಡು. ಸಂಯೋಗ ಅಂದ್ರೆ ಏನಪ್ಪ ಅಂದ್ರೆ ಕದಡುವುದು. ನೆಕ್ಸ್ಟು ಮೋಟಿವೇಶನ್ ಅನ್ನೋದು ಏನಪ್ಪ ಅಂದ್ರೆ ಚಲಿಸು ಅಂತ ಬರ್ತದೆ. ಇದು ಲ್ಯಾಟಿನ್ ಭಾಷೆಯಿಂದ ಮೋವರ್ ಎಂಬ ಪದದಿಂದ ಬಂದದ. ಆಗ ಮೋಟಿವೇಶನ್ ಅಂದ್ರೆ ಏನಪ್ಪ ಅಂದ್ರೆ ಚಲಿಸು ಅಂತ ಬರ್ತದೆ. ಇನ್ನು ಡೆವಲಪ್ಮೆಂಟ್ ಅಂತಪ್ಪ ಅಂದ್ರೆ ಬೆಳೆಸುವುದು ಅಂದ್ರೆ ಬೆಳೆಯುವುದು ಬರ್ತದೆ. ನೆಕ್ಸ್ಟ್ ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ 90ನೇ ಪ್ರಶ್ನೆ. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ. 1ನೇ ಆಪ್ಷನ್ ಸಾಂದರ್ಭಿಕ ಪರೀಕ್ಷೆಗಳು, 2ನೇ ಆಪ್ಷನ್ ಮಾನಸಿಕ ಪರೀಕ್ಷೆಗಳು, 3ನೇ ಆಪ್ಷನ್ ಸಮಾಜ ಮಿತಿ ತಂತ್ರ, 4ನೇ ಆಪ್ಷನ್ ಚಿಕಿತ್ಸಾ ಸಂದರ್ಶನಗಳು ಅಂತ ಬರ್ತವೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಸಮಾಜ ಮಿತಿ ತಂತ್ರ ಅಂತ ಬರ್ತದೆ. ಒಬ್ಬ ವ್ಯಕ್ತಿಯ ಅಥವಾ ಗುಂಪಿನ ಸಾಮಾಜೀಕರಣವನ್ನು ಅಥವಾ ಸಮಾಜದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ಯಾವ ತಂತ್ರವನ್ನು ಬಳಕೆ ಮಾಡ್ತೀವಿ ಅಂದ್ರೆ ಸಮಾಜ ಮಿತಿ ತಂತ್ರವನ್ನು ನಾವು ಅಧ್ಯಯನ ಮಾಡ್ತೀವಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಇಲ್ಲಿವರೆಗೂ 2014ರ TET ಪ್ರಶ್ನೆ ಪತ್ರಿಕೆ ಪೇಪರ್ 1 ಏನಪ್ಪ ಅಂದ್ರೆ ಇಲ್ಲಿ ಬಿಡಿಸಿದ್ದೀವಿ. ಇದನ್ನು ಬಿಡಿಸೋದ್ರಿಂದ ಏನು ಆಗ್ತದಪ್ಪ ಅಂದ್ರೆ ನಿಮಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ, ನಾವು ಯಾವ ರೀತಿಯಾಗಿ ಓದಬೇಕು ಮತ್ತು ಇನ್ನು ಹಂತವಾಗಿ ಎಲ್ಲ ಪ್ರಶ್ನೆಗಳು ಬಿಡಿಸೋದ್ರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಮಾರ್ಪಾಡಾಗಿದೆ. ಇತ್ತೀಚೆಗೆ ಏನಾಗಕ್ಕಂತದಪ್ಪ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರ್ತಾವೆ. ಇದು ಮೊದಲ TET 2014ರಲ್ಲಿ ನಡೆದಂಥ ಮೊದಲ TET ಮೊದಲ ಪೇಪರ್ ಇದು. ನೆಕ್ಸ್ಟ್ ಮುಂದೆ ಬರ್ತಾ ಯಾವ ರೀತಿಯಾಗಿ ವ್ಯತ್ಯಾಸಗಳಾಗ್ತವೆ ಅನ್ನೋದು ಏನಪ್ಪ ಅಂದ್ರೆ ನಾನು ತಿಳಿಸ್ತಾ ಹೋಗ್ತೀನಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.